ಓಂ ಶಾಂತಿ. 6 ಆಗಸ್ಟ್ 2026 प्रातः मुरली बाप दादा मधुबन। मीठे बच्चे, अपने आप से वायदा करो कि हमें बहुत बहुत मीठा बनना है। सबको सुख की, प्यार की दृष्टि से देखना है। किसी के नाम रूप में नहीं फंसना है। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ತನ್ನ ಜೊತೆ ತಾನೇ ಪ್ರತಿಜ್ಞೆ ಮಾಡ್ಕೊಳ್ಳಿ, ತನ್ನ ಜೊತೆ ತಾನೇ ವಾಯ್ದೆ ಮಾಡ್ಕೊಳ್ಳಿ, ನಾನು ಬಹಳ ಬಹಳ ಮಧುರರಾಗಿರ್ತೀನಿ, ಎಲ್ಲರನ್ನೂ ಸುಖದ ದೃಷ್ಟಿಯಿಂದ, ಪ್ರೀತಿಯ ದೃಷ್ಟಿಯಿಂದ ನೋಡ್ತೀನಿ, ಯಾರ ನಾಮ ರೂಪದಲ್ಲೂ ಸಿಕ್ಕಾಕೊಳ್ಬೇಡಿ. ತನ್ನ ಜೊತೆ ತಾನೇ ವಾಯ್ದೆ ಮಾಡ್ಕೊಳ್ಬೇಕು, ಬಹಳ ಬಹಳ ಮಧುರವಾಗಿರ್ತೀನಿ, ಎಲ್ಲರಿಗೂ ಸುಖ ಹಾಗೂ ಪ್ರೀತಿಯ ದೃಷ್ಟಿಯಿಂದ ನೋಡ್ತೀನಿ, ಯಾರ ನಾಮ ರೂಪದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ, ಯಾರ ಆಕರ್ಷಣೆಯಲ್ಲಿ ನಾನು ಸಿಕ್ಕಾಕೊಳ್ಳೋದಿಲ್ಲ. ಪ್ರಶ್ನೆ, ಯೋಗ ಕಿ ಸಿದ್ಧಿ ಕ್ಯಾ ಹೈ? ಪಕ್ಕೆ ಯೋಗಿ ಕಿ ನಿಶಾನಿ ಸುನಾವ್. ಪ್ರಶ್ನೆಯಾಗಿದೆ, ಯೋಗದ ಸಿದ್ಧಿ ಏನು, ಪಕ್ಕಾ ಯೋಗಿಯ ಚಿಹ್ನೆ ಏನು ಅಂತ ಹೇಳಿ. उत्तर, सब कर्मेंद्रियां बिल्कुल शांत और शीतल हो जाए, यह है योग की सिद्धि. ಯೋಗದ ಸಿದ್ಧಿ ಏನು ಅಂದ್ರೆ, ಎಲ್ಲ ಕರ್ಮೇಂದ್ರಿಯಗಳು, ದೇಹದ ಎಲ್ಲ ಕರ್ಮ ಇಂದ್ರಿಯಗಳು ಬಿಲ್ಕುಲ್ ಶಾಂತ ಶೀತಲವಾಗ್ಬಿಡ್ಬೇಕು. ಇದೇ ಯೋಗದ ಸಿದ್ಧಿ. ಯಾವುದೇ ವಿಕಾರಗಳ ಅಗ್ನಿ ಇರಬಾರ್ದು ಯಾವುದೇ ಇಂದ್ರಿಯದಲ್ಲಿ. ಪಕ್ಕೆ ಯೋಗಿ ಬಚ್ಚೆ ವಹ ಜಿನ್ಕಿ ಕರ್ಮೇಂದ್ರಿಯ ಜರಾ ಬಿ ಚಂಚಲ್ ನ ಹೋ. ಪಕ್ಕಾ ಯೋಗಿಯ ಚಿಹ್ನೆ ಏನು ಅಂದ್ರೆ, ಅವರ ಯಾವುದೇ ಕರ್ಮೇಂದ್ರಿಯ ಸ್ವಲ್ಪನೂ ಚಂಚಲ ಆಗಬಾರ್ದು, ಆಗೋದಿಲ್ಲ. ರಿಂಚಕ್ ಬಿ ಕಿಸಿ ದೇಹದಾರಿ ಮೇ ಆಂಕ್ ನ ಡೂಬೆ. ಒಂದು ಅಂಶ ಮಾತ್ರನು ಯಾವುದೇ ದೇಹದಾರಿ ಕಡೆ ಅವರ ದೃಷ್ಟಿ ಹೋಗೋದಿಲ್ಲ, ಅವರ ದೃಷ್ಟಿ ಎಲ್ಲೂ ಮುಳುಗೋದಿಲ್ಲ. ಮೀಠೆ ಬಚ್ಚೆ, ಅಬ್ ತುಮ್ ಜವಾನ್ ನಹಿ, ತುಮಾರಿ ವಾನಪ್ರಸ್ಥ ಅವಸ್ಥಾ ಹೈ. ಬಾಬಾ ಹೇಳ್ತಾರೆ, ನೀವ್ಯಾರು ಯೂತ್ ಅಲ್ಲ, ನೀವು ಯುವಕ ಯುವತಿಯರಲ್ಲ. ಶರೀರ ಇರ್ಬೋದು, ಆದರೆ ಎಲ್ಲರದು ವಾನಪ್ರಸ್ಥ ಸ್ಥಿತಿ, ಎಲ್ಲರೂ ವಾಣಿಯಿಂದ ದೂರ ಹೋಗೋ ಸಮಯ ಇದು. ಪಕ್ಕಾ ಯೋಗಿಗಳಾಗಿ ಈ ಕರ್ಮ ಇಂದ್ರಿಯಗಳ ಮೇಲೆ ವಿಜಯ ಪಡ್ಕೊಳ್ಳಿ, ಇದರ ಚಂಚಲತೆಯನ್ನ ಸಮಾಪ್ತಿ ಮಾಡಿ, ಯಾವ ದೇಹಧಾರಿಗಳಲ್ಲೂ ನಿಮ್ಮ ದೃಷ್ಟಿ ಹೋಗಬಾರ್ದು. ಸರ್ವ ಕರ್ಮೇಂದ್ರಿಯಗಳು ಶೀತಲ ಶಾಂತವಾಗಿರೋ ಸಿದ್ಧಿಯನ್ನ ಪಡ್ಕೊಳ್ಳಿ. ಗೀತ್, ಜಾಗ್ ಸಜಿನಿಯಾ ಜಾಗ್. ಓಂ ಶಾಂತಿ. ಮೀಟೆ ಮೀಟೆ ರೂಹಾನಿ ಬಚ್ಚೋನೆ ಗೀತ್ ಸುನ. ಮುರಳಿಯಲ್ಲಿ ಹಾಡಾಗಿದೆ, ಎದ್ದೇಳಿ ಪ್ರಿಯತಮಿಯರೇ ಎದ್ದೇಳಿ, ನವಯುಗ ಬರ್ತಾ ಇದೆ ಅಂತ. ಬಾಬಾ ಹೇಳ್ತಾರೆ ಓಂ ಶಾಂತಿ. ನಾವು ಬಾಬೋರಿಗೆ ರಿಟರ್ನ್ ಓಂ ಶಾಂತಿಯನ್ನ ಹೇಳ್ತಾ, ಮಧುರ ಮಧುರವಾದ ಆತ್ಮೀಯ ಮಕ್ಕಳು ಹಾಡು ಕೇಳಿದ್ರಿ. ಇಸ್ಕೆ ಅರ್ಥ ಪರ್ ದಿಲ್ ಮೇ ವಿಚಾರ ಸಾಗರ್ ಮಂಥನ್ ಕರ್ನಾ ಹೈ. ಇದರ ಅರ್ಥದ ಬಗ್ಗೆ ನಿಮ್ಮ ಹೃದಯದಲ್ಲಿ, ಮನಸ್ಸಲ್ಲಿ ವಿಚಾರ ಸಾಗರ ಮತನ ನಡಿಬೇಕು. ಅವ್ರ ಖುಷಿ ಮೇ ಆನಾ ಹೈ, ಕ್ಯೋಂಕಿ ಯೇ ನೈ ದುನಿಯಾ ಕೆ ಲಿಯೇ ನೈ ಬಾತೆ ಹೈ. ಇವೆಲ್ಲ ನಿಮ್ಮ ಬುದ್ಧಿಯಲ್ಲಿ ತಂದ್ಕೊಳ್ಳಿ, ವಿಚಾರ ಮಾಡಿ ಖುಷಿಯಲ್ಲಿ ಬನ್ನಿ. ಯಾಕೆ ಅಂದ್ರೆ ಇದು ಹೊಸ ಜಗತ್ತಿಗೋಸ್ಕರ ಹೊಸ ಮಾತುಗಳು. ये नई बातें अभी सुननी है, बच्चे अब जानते हैं नई दुनिया स्थापन करने वाला कोई मनुष्य नहीं हो सकता है. ಹೊಸ ಜಗತ್ತಿಗೋಸ್ಕರ ಇದೆಲ್ಲ ಹೊಸ ಮಾತುಗಳನ್ನ ಈಗ ಕೇಳ್ಬೇಕು. ಬಾಬೋರ್ ಏನ್ ಹೇಳ್ತಾರೆ, ಎಲ್ಲದು ಹೊಸದು. ಮಕ್ಕಳಿಗೆ ಗೊತ್ತಿದೆ, ಹೊಸ ಜಗತ್ತಿನ ಸ್ಥಾಪನೆ ಮಾಡೋರು ಯಾರು ಮನುಷ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಮಾತನ್ನ ಕೇಳ್ತಾ ತಿಳ್ಕೊಳ್ತಾ ಹೋಗಿ, ಇದು 5000 ವರ್ಷದ ಹಳೆ ಮಾತುಗಳು ಮತ್ತೆ ಈಗ ನಯೇ ಸಿರ್ ಸುನಾಯಿ ಜಾತಿ, ಹೊಸದಾಗಿ ಹೇಳಲಾಗ್ತಾ ಇದೆ. 5000 ವರ್ಷದ ಹಿಂದೆ ನಾವು ಕೇಳಿರುವಂತಹ ಮಾತುಗಳನ್ನ ಮತ್ತೆ ಪುನರಾವರ್ತನೆ ಹೊಸದಾಗಿ ಕೇಳ್ತಾ ಇದೀವಿ. तो पुरानी सो नई, नई सो पुरानी हो जाती है.
ಹಳೇದ್ರಿಂದ ಹೊಸದು, ಹೊಸದ್ರಿಂದ ಹಳೇದಾಗುತ್ತೆ. ಇದೀಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. 5000 ವರ್ಷದ ಮೊದಲಿನ ಅದೇ ಮಾತುಗಳು ಬಾಬಾ ನೈ ಕರ್ಕೆ ಸುನಾತೆ, ಹೊಸದನ್ನಾಗಿ ಹೇಳ್ತಾರೆ. ಯಾಕೆಂದ್ರೆ ನಮಗೆ ಪೂರ್ವದ ಎಲ್ಲ ಮರ್ತು ಹೋಗುತ್ತಲ್ಲ, ಮತ್ತೆ ನಾವು ಈ ಕಲ್ಪದಲ್ಲಿ ಕೇಳಿದಾಗ ಎಲ್ಲದು ಹೊಸದು. ಬಾತೆ ವೈ ಹೇ ಕಿಸ್ಕೆ ಲಿಯೆ ಸುನಾತೆ ಹೇ ನೈ ದುನಿಯಾ ಕಾ ವರ್ಸಾ ಪಾನೆ. ಅದೇ ಮಾತುಗಳು ಯಾರಿಗೋಸ್ಕರ ಹೇಳ್ತಾರೆ ಬಾಬಾವರು? ಹೊಸ ಜಗತ್ತಿನ ಆಸ್ತಿಯನ್ನ ಪಡ್ಕೊಳ್ಳಿಕ್ಕೆ. ಇಸ್ಮೇ ಜ್ಞಾನ್ ಡಾನ್ಸ್ ಕರ್ನಾ ಹೋತಾ ಹೈ. ಇದರಲ್ಲಿ ಜ್ಞಾನದ ಡಾನ್ಸ್ ಮಾಡ್ಬೇಕಾಗುತ್ತೆ, ಅಂದ್ರೆ ವಿಚಾರ ಸಾಗರ ಮತನ ಮಾಡ್ಬೇಕಾಗುತ್ತೆ. ಹೇಗ್ ನೋಡಿ, ಮೊಸರು ಕಡಿಯುವಾಗ ಹೆಂಗೆ ಡಾನ್ಸ್ ಮಾಡುತ್ತೆ, ಆ ತರ ಬುದ್ಧಿಯಲ್ಲೂ ಜ್ಞಾನ ಡಾನ್ಸ್ ಅಂದ್ರೆ ವಿಚಾರ ಸಾಗರ ಮತನ ಮಾಡ್ಬೇಕು. ಭಕ್ತಿ ಮೇ ಬಿ ಬೋರ್ಡ್ ಡಾನ್ಸ್ ಕರ್ತೆ, ಚಾರೋ ತರಫ್ ಫೇರೆ ಲಗಾತೆ ಡಾನ್ಸ್ ಕರ್ತೆ. ಭಕ್ತರು ಡಾನ್ಸ್ ಮಾಡ್ತಾರೆ ಸ್ಥೂಲವಾಗಿ. ಭಜನೆ, ಕೀರ್ತನೆ, ಹಾಡುಗಳನ್ನ ಹಾಡ್ತಾ ನೃತ್ಯ ಮಾಡ್ತಾರಲ್ಲ, ಈ ಜ್ಞಾನ ಡಾನ್ಸ್ ಬಿಲ್ಕುಲ್ ಸಹಜ. ಉಸ್ಮೇ ಕರ್ಮೇಂದ್ರಿಯಾ ಬೋಧ್ ಚಲ್ತಿ ಹೇ, ಮೆಹನತ್ ಕರ್ನಿ ಪಡ್ತಿ ಹೇ. ಇದು ಸಿರ್ಫ್ ಅಂದರ್ ಮೇ ಜ್ಞಾನ್ ಡಾನ್ಸ್ ಚಲ್ತಾ ಹೇ. ಬಾಬಾ ಹೇಳ್ತಾರೆ, ಅಲ್ಲಾದ್ರೆ ಸ್ಥೂಲ ಡಾನ್ಸ್ ಅಲ್ಲಿ ಕರ್ಮೇಂದ್ರಿಯಗಳು ಎಲ್ಲ ಉಪಯೋಗಕ್ಕೆ ಬರಬೇಕು, ಕಷ್ಟ ಪಡ್ಬೇಕಾಗುತ್ತೆ. ಆದ್ರೆ ಬಾಬಾ ಹೇಳ್ತಾರೆ, ಇದು ಕೇವಲ ಒಳಗಡೆ ಜ್ಞಾನದ ವಿಚಾರ ಸಾಗರ ಮತನ. ಈ ಸೃಷ್ಟಿ ಚಕ್ರ ಹೇಗ್ ತಿರುಗುತ್ತೆ, ಈ ಜ್ಞಾನ ನಿಮ್ ಬುದ್ಧಿಯಲ್ಲಿದೆ. ಇಸ್ಮೇ ಕೊಯ್ ತಕ್ಲೀಫ್ ನಹಿ, ಇದರಲ್ಲಿ ಯಾವುದೇ ಬಾಹ್ಯ ಪರಿಶ್ರಮ ಇಲ್ಲ. ಯಾದ್ ಮೇ ಮೆಹನತ್ ಲಗ್ತಿ ಹೇ, ಬಾಬೋರ್ ನೆನಪಲ್ಲಿ ಪರಿಶ್ರಮ ಇದೆ. ಬಚ್ಚೆ ಕೈ ಫೇಲ್ ಹೋ ಪಡ್ತೆ, ಕಹಾ ನ ಕಹಾ ಗಿರ್ ಪಡ್ತೆ ಹೇ. ಮಕ್ಕಳು ಕೆಲವರು ಫೇಲ್ ಆಗ್ಬಿಡ್ತಾರೆ, ಎಲ್ಲೆಲ್ಲೋ ಬಿದ್ದೋಗ್ಬಿಡ್ತಾರೆ. ಎಲ್ಲದಕ್ಕಿಂತ ಮುಖ್ಯ ಮಾತು, ಎಂದು ಯಾರ ನಾಮ ರೂಪದಲ್ಲೂ ಸಿಕ್ಕಾಕೊಳ್ಬೇಡಿ. ಯಾರೇ ಆಗಿರ್ಬೋದು, ಯಾವುದೇ ವ್ಯಕ್ತ ರೂಪದಲ್ಲಿ ಸಿಕ್ಕಾಕೊಳ್ಬೇಡಿ. स्त्री पुरुष कामवश नाम रूप में फंसते हैं ना, क्रोध नाम रूप में नहीं फंसाता. पहले पहले जिसकी बड़ी संभाल करनी है, कोई के भी नाम रूप में नहीं फंसना है. ಬಾಬಾ ಹೇಳ್ತಾರೆ, ಸ್ತ್ರೀ ಪುರುಷರ ಆಕರ್ಷಣೆಯಲ್ಲಿ, ಪುರುಷ ಸ್ತ್ರೀ ಆಕರ್ಷಣೆ, ನಾಮರೂಪದ ಆಕರ್ಷಣೆಯಲ್ಲಿ ಕಾಮವಶವಾಗಿ ಸಿಕ್ಕಾಕೊಳ್ತಾರೆ. ಕ್ರೋಧದಲ್ಲಿ ನಾಮರೂಪದಲ್ಲಿ ಸಿಕ್ಕಾಕೊಳ್ಳೋ ಮಾತೇನ್ ಬರೋದಿಲ್ಲ. ಮೊಟ್ಟ ಮೊದಲನೇದು ಯಾವ್ದು, ಎಲ್ಲದಕ್ಕಿಂತ ಮುಖ್ಯವಾಗಿರೋದು ಕಾಮ ಮಹಾಶತ್ರು. ಯಾವುದೇ ವ್ಯಕ್ತಿಯ ದೇಹದ ಆಕರ್ಷಣೆಯಲ್ಲಿ ಸಿಕ್ಕಾಕೊಳ್ಳದೆ ಇರೋದಕ್ಕೆ ನಿಮ್ಮನ್ನ ನೀವು ಬಹಳ ಸಂಭಾಲನೆ ಮಾಡ್ಕೊಳ್ಳಿ. ಯಾರ ನಾಮ ರೂಪದಲ್ಲೂ ಸಿಕ್ಕಾಕೊಳ್ಬೇಡಿ. ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಳ್ಳಿ. ನಾವು ಆತ್ಮ ಅಶರೀರಿಯಾಗಿ ಬಂದಿದ್ದೀವಿ, ಈಗ ಪುನಃ ಅಶರೀರಿಯಾಗಿ ವಾಪಸ್ ಹೋಗ್ಬೇಕು. ಈ ಶರೀರದ ಭಾನವನ್ನ ಮುರಿದು ಹಾಕಿ ಈ ನಾಮ ರೂಪದಲ್ಲಿ ಸಿಕ್ಕಾಕೊಳ್ಳೋದೇನಿದೆ, ಬಹುತ್ ಖರಾಬ್ ಬಿಮಾರಿ ಹೇ, ಬಹಳ ಕೊಳಕಾಗಿರೋ ಕೆಟ್ಟ ರೋಗ ಇದು. ಬಾಪ್ ಸಾವಧಾನಿ ದೇತೆ ಹೇ ಬಚ್ಚೋಂಕೋ, ಬಾಬೋರು ಮಕ್ಕಳಿಗೆ ಎಚ್ಚರಿಕೆಯನ್ನ ಕೊಡ್ತಾರೆ. कोई कोई इस बात को समझते नहीं है, कहते हैं बाबा नायक ऐसे कहते कि नाम रूप में फंसते हो, परंतु ये गुप्त बीमारी है, इसलिए साजन सजनियों को ಅಥವಾ ಬಾಪ್ ಬಚ್ಚೋಂಕೋ ಜಗಾತೆ ಹೇ. ಕೆಲವು ಮಕ್ಕಳಿಗೆ ಈ ಮಾತು ಅರ್ಥ ಆಗೋದಿಲ್ಲ. ಹೇಳ್ತಾರೆ, ಇದೇನ್ ಬಾಬೋರು ಸುಮ್ಮನೆ ಹೇಳ್ತಾರೆ ನಾಮರೂಪದಲ್ಲಿ ಸಿಕ್ಕಾಕೊಂಡಿದ್ಯಾ ಅಂತ. ನೋಡಿ, ಕೆಲವರು ನಾಮರೂಪದಲ್ಲಿ ಸಿಕ್ಕಾಕೊಂಡಿರ್ತಾರೆ, ಆದ್ರೆ ಅವ್ರಿಗೆ ಅದರ ಅರಿವೇ ಇರೋದಿಲ್ಲ. ಯಾರಾದ್ರೂ ಹೇಳಿದ್ರೆ ಇವ್ರೇನ್ ನಮ್ಗೆ ಹಿಂಗ್ ಹೇಳ್ತಾರಲ್ಲ ಅಂತ ಅನ್ಸುತ್ತೆ. ವಾಸ್ತವಿಕವಾಗಿ ಸಿಕ್ಕಾಕೊಂಡಿರ್ತಾರೆ. ಇದು ಗುಪ್ತವಾಗಿರೋ ರೋಗ ಇದು. ಆದ್ದರಿಂದ ಶ್ರೀ ಬಾಬಾ ಪ್ರಿಯತಮ ತನ್ನ ಪ್ರಿಯತಮಿಯರಿಗೆ, ತಂದೆ ತನ್ನ ಮಕ್ಕಳಿಗೆ ಈ ಮಾತಿಂದ ಜಾಗೃತಿಯನ್ನ ಕೊಡ್ತಾ ಇದ್ದಾರೆ. ಬಚ್ಚೆ ಜಾಗೋ ಫಿರ್ ಸೆ ಕಲಿಯುಗ್ ಕೆ ಬಾದ್ ಸತ್ಯುಗ್ ಆನಾ ಹೈ. ಮುರಳಿಯಲ್ಲಿ ಹಾಡು ಕೇಳಿದ್ವಲ್ಲ, ಎದ್ದೇಳಿ ಪ್ರಿಯತಮಿಯರೇ, ಎದ್ದೇಳಿ. ಈ ಅಜ್ಞಾನ, ಆಲಸ್ಯ ಅಥವಾ ಅಂಧ ವಿಶ್ವಾಸಗಳ ಈ ಒಂದು ನಿದ್ರೆಯಿಂದ ಎದ್ದೇಳಿ ಮಕ್ಕಳೇ. ಇನ್ನೇನ್ ಕಲಿಯುಗದ ನಂತರ ಸತ್ಯುಗ ಬರುತ್ತೆ. ಬಾಬೋರು ಜ್ಯೋತಿಯನ್ನ ಬೆಳಗ್ಸಕ್ ಬಂದಿದ್ದಾರೆ. ಹೇಗೆ ಮನುಷ್ಯರು ಯಾರದೇ ಮೃತ್ಯು ಆದ್ರೂ ಜ್ಯೋತಿಯನ್ನ ಹಚ್ಚಿಡ್ತಾರೆ, ಆ ಜ್ಯೋತಿಯನ್ನ ಸಂಭಾಲನೆ ಮಾಡ್ತಾರೆ, ಅದು ಆಫ್ ಆಗದೆ ಇರ್ಲಿ, ಆರ್ ಹೋಗದೆ ಇರ್ಲಿ ಅಂತ. ಆತ್ಮಾಕೋ ಅಂದಿಯಾರ ನಾವು ವಾಸ್ತವ ಸ ಭಕ್ತಿ ಮಾರ್ಗಕ್ಕೆ ಬಾತೆ. ಯಾಕೆಂದ್ರೆ ದೀಪ ಯಾಕೆ ಹಚ್ತೀವಿ ಅಂತಾರೆ ಭಕ್ತಿ ಮಾರ್ಗದಲ್ಲಿ,
ಯಾರೇ ಶರೀರ ಬಿಟ್ರು ಆ ಆತ್ಮಕ್ಕೆ ಹೋಗೋ ದಾರಿ ಕತ್ಲಾಗ್ಬಾರ್ದು ಅಂತ. ದಾರಿ ಎಲ್ಲಿರುತ್ತೆ, ದೀಪ ಎಲ್ಲಿರುತ್ತೆ ಕತ್ಲಾಗದೆ ಇರಕ್ಕೆ. ಇದೆಲ್ಲ ಭಕ್ತಿ ಮಾರ್ಗದ ಮಾತುಗಳು. ಆತ್ಮ ತೋ ಸೆಕೆಂಡ್ ಮೇ ಚಲಿ ಜಾತಿ, ಕೈ ಲೋಗ್ ಜ್ಯೋತಿ ಕೋ ಭಿ ಭಗವಾನ್ ಮಾನ್ತೆ ಹೇ. ಆತ್ಮ ಅಂತೂ ಸೆಕೆಂಡ್ ಅಲ್ಲಿ ದೇಹ ಬಿಟ್ಟು ಹೊರಟೋಗುತ್ತೆ. ಕೆಲವರು ದೀಪ ಜ್ಯೋತಿಯನ್ನೇ ಭಗವಂತ ಅಂತ ತಿಳ್ಕೊತಾರೆ. ब्रह्म को बड़ी ज्योति कहते हैं। ब्रह्म समाजियों का मंदिर होता जहां रात दिन ज्योति जगती है. ಬ್ರಹ್ಮ ತತ್ವವನ್ನೇ ಜ್ಯೋತಿ ಅಂತ ಹೇಳ್ತಾರೆ. ಬ್ರಹ್ಮ ಸಮಾಜಿಗಳ ಮಂದಿರದಲ್ಲೂ ಅಖಂಡ ಜ್ಯೋತಿಯನ್ನ ಹಚ್ಚಿಟ್ಟಿರ್ತಾರೆ. ಹಗಲು ರಾತ್ರಿ ಜ್ಯೋತಿ ಬೆಳಗ್ತಾ ಇರುತ್ತೆ. ಎಷ್ಟೊಂದು ಖರ್ಚು ಮಾಡ್ತಾರೆ. ಫಾಲ್ತು ಗೃತ್ ಜಾತಾ ಹೈ. ನಾವೇ ಹೇಳ್ತಾರೆ ವ್ಯರ್ಥವಾಗಿ ಎಣ್ಣೆ ಖರ್ಚು ಮಾಡ್ತಾರೆ. ಯಹಾ ವ ಕುಚ್ ಭಿ ಡಾಲ್ನೆ ಕಾ ಹೇ ನಹಿ, ಯಾದ್ ಗೃತ್ ಕಾ ಕಾಮ್ ಕರ್ತಿ ಹೇ. ಇಲ್ಲಿ ಯಾವ ಅಖಂಡ ಜ್ಯೋತಿಯನ್ನ ಹಚ್ಚಿ ಬಾವೆ ಹೇಳ್ತಾರೆ ಎಣ್ಣೆನೂ ವೇಸ್ಟ್ ಮಾಡೋ ಅಗತ್ಯ ಇಲ್ಲ ಇಲ್ಲಿ ಮಕ್ಕಳೇ. ಇಲ್ಲಿ ಬಾಬೂರ ನೆನಪಿನ ಎಣ್ಣೆ ಕೆಲಸ ಮಾಡ್ಬೇಕು. ಬಾಬೂರ ನೆನಪಿನ ಎಣ್ಣೆನೇ ಇಲ್ಲಿ ಉಪಯೋಗಕ್ಕೆ ಬರೋದು. ಯಾದ್ ರೂಪಿ ಗೃತ್ ಹೇ ತೋ ಮೀಟೆ ಮೀಟೆ ಬಚ್ಚೆ ಸಮಜ್ತೆ ಹೇ. ನೆನಪಿನ ಎಣ್ಣೆಯನ್ನ ಹಾಕಿ ಬಾಬೂರ ನೆನಪಿನ ಜ್ಯೋತಿಯನ್ನ ಹಚ್ಚಿ ಮಧುರ ಮಧುರವಾದ ಮಕ್ಕಳಿಗೆ ಇದು ಗೊತ್ತಿದೆ. ಹೊಸ ಮಾತುಗಳಾಗಿರೋ ಕಾರಣ ಎಷ್ಟೊಂದು ಗಲಾಟೆ ಘರ್ಷಣೆಗಳಾಗುತ್ತೆ. ಜಗತ್ ಹೇಳದೇ ಇರೋದನ್ನ ಬಂದು ಬಾಬಾವ್ರು ಹೇಳ್ತಾರೆ ಅಂದ್ರೆ ಅದು ಪರಸ್ಪರ ಮನುಷ್ಯರಲ್ಲಿ ಎಷ್ಟೋ ಗಲಾಟೆ ಘರ್ಷಣೆಗಳಾಗುತ್ತೆ. ಬಾಬಾ ಹೇಳ್ತಾರೆ ನಾನ್ ಬರ್ತೀನಿ. ಎಲ್ಲಿ ಬರ್ತೀನಿ? ಸ್ವೀಟ್ ಚಿಲ್ಡ್ರನ್ಸ್ ಕೆ ಪಾಸ್ ಭಾರತ್ ಮೇ ಹಿ ಆತಾ ಹೂಂ. ನನ್ನ ಮಧುರ ಮಕ್ಕಳ ಹತ್ರ ಬರ್ತೀನಿ, ಭಾರತದಲ್ಲೇ ಬರ್ತೀನಿ. ನನ್ನ ಜನ್ಮ ದೇಶ ಎಲ್ಲರಿಗೂ ಪ್ರಿಯವಾಗಿದೆ. ಹೆಂಗೆ ಎಲ್ಲರಿಗೂ ಅವ್ರವ್ರ ಜನ್ಮಭೂಮಿ ಪ್ರಿಯವಾಗಿದೆ, ಹಾಗೆ ಬಾಬೂರ ಈ ಜನ್ಮಭೂಮಿ ಭಾರತ ದೇಶ ಎಲ್ಲರಿಗೂ ಪ್ರಿಯವಾಗಿದೆ. ಬಾಪ್ ಕೋ ತೋ ಸಬ್ ಪ್ಯಾರೆ ಲಗ್ತೆ ಹೈ, ಫಿರ್ ಭಿ ಮೈ ಅಪ್ನೆ ಭಾರತ್ ದೇಶ್ ಮೇ ಹಿ ಆತಾ ಹೂಂ. ಬಾಬೂರಿಗಂತೂ ಎಲ್ಲರೂ ಪ್ರಿಯರು. ಬಾಬಾ ಹೇಳ್ತಾರೆ ನಾನು ನನ್ನ ಈ ಭಾರತ ದೇಶದಲ್ಲೇ ಬರೋದು. गीता में अगर श्री कृष्ण का नाम नहीं होता तो सब ಮನುಷ್ಯ ಮಾತ್ರ ಶ್ರೀ ಬಾಬಾ ಕೋ ಮಾನ್. ಇಲ್ಲಿ ದೊಡ್ಡ ಮಿಸ್ಟೇಕ್ ಏನಾಯ್ತು, ಗೀತೆಯಲ್ಲಿ ಶ್ರೀ ಕೃಷ್ಣನ ಹೆಸರು ಹಾಕ್ಬಿಟ್ರು. ಅದರಿಂದ ಬಾಬಾ ಹೇಳ್ತಾರೆ ಏನಾದ್ರೂ ಗೀತೆಯಲ್ಲಿ ಕೃಷ್ಣನ ಹೆಸರು ಹಾಕದೆ ಹೋಗಿದ್ರೆ ಎಲ್ಲ ಮನುಷ್ಯ ಮಾತ್ರರು ಶಿವಬಾಬಾವರನ್ನೇ ಸ್ವೀಕಾರ ಮಾಡ್ತಾ ಇದ್ರು. ಶಿವನ ಮಂದಿರಕ್ಕೆ ಎಷ್ಟೊಂದು ಜನ ಹೋಗ್ತಾರೆ. ದೊಡ್ಡದರಲ್ಲಿ ದೊಡ್ಡ ಮಂದಿರ ಸೋಮನಾಥ ಮಂದಿರ. ಅಭಿ ತೋ ಕಿತನೆ ಡೇರ್ ಕೆ ಡೇರ್ ಮಂದಿರ ಹೇ. ಅವತ್ತಿಗೆ ಫಸ್ಟಿಗೆ ಇದು ದೊಡ್ಡ ಮಂದಿರ ಸೋಮನಾಥ ಮಂದಿರ. ಈಗ ನೋಡಿ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಮಂದಿರಗಳನ್ನ ಮಾಡ್ತಾರೆ. ಶ್ರೀ ಕೃಷ್ಣ ಕೋ ಇತನಾ ಸಬ್ ಮಾನ್ತೆ ನಹಿ, ಕಿತನಾ ಬೇಹದ್ ಕೆ ಬಾಪ್ ಕೋ ಜಿತನಾ ಬೇಹದ್ ಕೆ ಬಾಪ್ ಕೋ ಮಾನ್ತೆ ಹೇ. ಕೃಷ್ಣನ ಎಲ್ಲರೂ ಒಪ್ಕೊಳ್ಳೋದಿಲ್ಲ, ಅದಕ್ಕೊಂದು ಮಿತಿ ಇದೆ. ಆದ್ರೆ ಎಷ್ಟು ಬೇಹದ್ದಿನ ತಂದೆಯನ್ನು ಎಲ್ಲರೂ ಒಪ್ಕೋತಾರೆ. ಎಲ್ಲ ಧರ್ಮದವರು ಒಪ್ಕೋತಾರೆ, ಎಲ್ಲ ದೇಶದವರು ಒಪ್ಕೋತಾರೆ. ಕೃಷ್ಣನನ್ನ ಎಲ್ಲರೂ ಒಪ್ಕೊಳಕ್ ಸಾಧ್ಯ ಇಲ್ಲ. तो इस समय तुमको इन जैसी प्यारी वस्तु कोई है नहीं. ಈ ಸಮಯದಲ್ಲಿ ಬಾಬೋರಷ್ಟು ಪ್ರಿಯವಾದ ವಸ್ತು ಇನ್ಯಾವುದೂ ಇಲ್ಲ. इसमें साकार की महिमा कोई है नहीं, ये तो निराकार की महिमा है. ಇಲ್ಲಿ ಸಾಕಾರ ವ್ಯಕ್ತಿಯ ಮಹಿಮೆ ಏನೂ ಇಲ್ಲ. ಇಲ್ಲೆಲ್ಲ ನಿರಾಕಾರನ ಮಹಿಮೆ. ಯಾರು ಅಭೋಕ್ತ ಇದ್ದಾರೆ ಅವರೇ ಬೇಹದ್ದಿನ ತಂದೆ, ಸ್ವರ್ಗದ ರಚಯಿತ. ಅವರಿಂದನೇ ಸ್ವರ್ಗದ ಆಸ್ತಿ ತಗೊಳ್ಳೋ ಪುರುಷಾರ್ಥ ಮಾಡಬೇಕಾಗಿದೆ. ಆಜ್ಕಲ್ ಕರ್ತೆ ಕರ್ತೆ ಖಾಲ್ ಖಾ ಜಾಯೇಗ. ಇವತ್ತು ನಾಳೆ ಅಂತ ಹೇಳ್ತಾ ಹೇಳ್ತಾ ಮೃತ್ಯುನೇ ಬಂದ್ಬಿಡುತ್ತೆ. ಕಲ್ ಅಂದ್ರೆ ನಾಳೆ, ಕಾಲ್ ಅಂದ್ರೆ ಮೃತ್ಯು. ನಾಳೆ ಅಂತ ಮೃತ್ಯುನೇ ತಿಂದ್ಬಿಡುತ್ತೆ. ಸಮಯ ಬಾಕಿ ತೋಡ. ಮಕ್ಕಳೇ ಸಮಯ ಬಹಳ ಕಡಿಮೆ ಇದೆ. ಬಾಬೋರಿಂದ ಆಸ್ತಿ ತಗೊಳ್ಳಿ. जब प्रोब लिखते हैं उस समय समझाना भी है, जबकि निश्चय करते हो बेहद का बाप है तो बाप से वर्षा लेने का पुरुषार्थ करो, नहीं तो बाहर जाने से जट भूल जाएंगे. ಬಾವೆ ಹೇಳ್ತಾರೆ ಯಾವಾಗ ನೀವು ಇದೆಲ್ಲ ಬರೀತೀರಿ ಆ ಸಮಯದಲ್ಲಿ ಇದನ್ನ ತಿಳಿಸ್ಕೊಡ್ಬೇಕು. ಯಾವಾಗ ಅವರಿಗೆ ನಿಶ್ಚಯ ಆಗುತ್ತೆ ಬೇಹದ್ದಿನ ತಂದೆಯಿಂದ ನಾವು ಬೇಹದ್ದಿನ ಆಸ್ತಿ ತಗೊಳ್ಳೋ ಪುರುಷಾರ್ಥ ಮಾಡ್ಬೇಕು ಅಂತ, ಅವಾಗ ಮಾಡ್ತಾರೆ. ಇಲ್ಲ ಅಂದ್ರೆ ಹೊರಗಡೆ ಹೋಗ್ತಾ ಇದ್ದಂಗೆನೆ ಮರ್ತ್ ಬಿಡ್ತಾರೆ. ಬಾಬೋರಂತೂ ಕಲ್ಯಾಣಕಾರಿ.
कहते हैं इस योग से तुम्हारे सब दुख 21 जन्मों के लिए दूर होने. ಬಾಬಾ ಹೇಳ್ತಾರೆ ಈ ಯೋಗದಿಂದನೇ ನಿಮ್ಮ ಎಲ್ಲ ದುಃಖ 21 ಜನ್ಮಕ್ಕೆ ದೂರ ಆಗುತ್ತೆ. बच्चियां घर में भी समझाती रहे अब सब दुख दूर करने वाले बेहद के बाप को याद करने से ही तमो प्रधान से सतो प्रधान बन जाएंगे. ಬಾಬಾ ಹೇಳ್ತಾರೆ ಮಕ್ಕಳಿಗೆ ಬಾಬೋರು ತಿಳಿಸ್ಕೊಡ್ತಾರೆ ಈಗ ಎಲ್ಲ ದುಃಖ ದೂರ ಆಗುತ್ತೆ ಬೇಹದ್ದಿನ ತಂದೆಯ ನೆನಪಿಂದ. ಅದರಿಂದನೇ ನೀವು ತಮೋ ಪ್ರಧಾನರು ಸತೋ ಪ್ರಧಾನರಾಗ್ತೀರಿ. ಪವಿತ್ರರು ಅವಶ್ಯಕವಾಗಿರ್ಬೇಕಾಗತ್ತೆ. ಏಕೆಂದ್ರೆ ಇಲ್ಲಿ ಮೂಲ ಮಾತೆ ಪವಿತ್ರತೆದು. ಎಷ್ಟೆಷ್ಟು ಬಾಬೋರ್ ನೆನಪು ಜಾಸ್ತಿ ಮಾಡ್ತಿರೋ ಅಷ್ಟು ಇಂದ್ರಿಯಗಳು ಶಾಂತವಾಗುತ್ತೆ. ಯೋಗದ ಸಿದ್ಧಿ ಇದೇನೆ. ಸರ್ವ ಕರ್ಮೇಂದ್ರಿಯಗಳು ಶೀತಲವಾಗುತ್ತೆ, ಶಾಂತವಾಗುತ್ತೆ ಅಂದ್ರೆ ಅರ್ಥ ಏನು? ಪವಿತ್ರತೆ. ಏಕೆಂದ್ರೆ ವಿಕಾರಗಳು ಅಗ್ನಿ, ತಾಪ. ಅದು ಯೋಗದಿಂದ ಶಾಂತವಾಗುತ್ತೆ. ಎಲ್ಲಿವರೆಗೂ ಯೋಗದ ಸಿದ್ಧಿ ಪೂರ್ಣ ಆಗೋದಿಲ್ವೋ ಇಂದ್ರಿಯಗಳು ಶಾಂತವಾಗೋದಿಲ್ಲ. हर एक अपनी जांच करे काम विकार मुझे कोई धोखा तो नहीं देता है. ಪ್ರತಿಯೊಬ್ರು ನೀವು ನಿಮ್ಮನ್ನೇ ಚೆಕ್ ಮಾಡ್ಕೊಳ್ಳಿ. ಕಾಮ ವಿಕಾರ ನನಗೆ ಯಾವುದೇ ತರಹದ ಮೋಸ ಮಾಡ್ತಾ ಇಲ್ವಾ? कोई चंचलता नहीं होनी चाहिए अगर मैं पक्का योगी हूं तो. ನನ್ನ ಯಾವ ಕರ್ಮೇಂದ್ರಿಯಗಳು ಚಂಚಲ ಆಗ್ಬಾರ್ದು, ಯಾವುದೇ ವಿಕಾರಗಳ ಚಂಚಲತೆ ಇದರಲ್ಲಿ ಇರಬಾರ್ದು. ನಾನು ಏನಾದ್ರೂ ಪಕ್ಕಾ ಯೋಗಿ ಆಗಿದ್ರೆ ಜೈಸೆ ಕಿ ವಾನಪ್ರಸ್ಥ ಅವಸ್ಥಾ ಹೈ ಬಾಪ್ ಕೋ ಹಿ ಯಾದ್ ಕರ್ತೆ ರೆಹನಾ ಹೈ. ಇದು ನಿಮ್ದು ವಾನಪ್ರಸ್ಥ ಸ್ಥಿತಿ. ನಿಮ್ಮ ಸರ್ವ ಇಂದ್ರಿಯಗಳು ಶೀತಲವಾಗಿರ್ಬೇಕು. ಅದು ಬಾಬೋರ ನೆನಪು ಮಾಡೋದ್ರಿಂದ ಮಾತ್ರ ಸಾಧ್ಯ. ಬಾಬಾ ಎಲ್ಲ ಮಕ್ಕಳಿಗೂ ತಿಳಿಸ್ಕೊಡ್ತಾರೆ. ಜಬ್ ತುಮ್ ಅಚ್ಚೆ ಯೋಗಿ ಬನೆಂಗೆ ಕಹಾ ಬಿ ಆಂಕ್ ನಹಿ ಡೂಬೇಗಿ. ನಿಜವಾದ ಯೋಗಿನ, ಸತ್ಯವಾದ ಯೋಗಿನ ಬಾಬಾ ಹೇಳ್ತಾರೆ. ಅದರ ಪ್ರೂಫ್ ಏನಂದ್ರೆ ನಿಮ್ಮ ದೃಷ್ಟಿ ಎಲ್ಲೂ ಹೋಗಲ್ಲ. ಯಾವ ವ್ಯಕ್ತಿ, ಯಾವ ವಸ್ತು, ಯಾವ ಸುಂದರತೆ, ಯಾವ ಆಕರ್ಷಣೆ ಎಲ್ಲೂ ನಿಮ್ಮ ದೃಷ್ಟಿ ಮುಳುಗಲ್ಲ. ನೋಡಿ, ಎಲ್ಲಿ ಮನುಷ್ಯನ ಆಕರ್ಷಣೆ ಇರುತ್ತೋ ಅಲ್ಲವ್ ನೋಡ್ತಾ ಇರ್ತಾನೆ, ಮುಳುಗೋಗ್ಬಿಡ್ತಾನೆ ದೃಷ್ಟಿಯಲ್ಲಿ. ಬಾಬಾ ಹೇಳ್ತಾರೆ ಯೋಗಿಯ ದೃಷ್ಟಿ ಎಲ್ಲೂ ಮುಳುಗಲ್ಲ ಅವರು. ಮತ್ತೆ ನಿಮ್ಮ ಇಂದ್ರಿಯಗಳು ಶಾಂತವಾಗಿರುತ್ತೆ. ಮುಖ್ಯ ಏಜೋ ಸಬ್ಕೋ ಧೋಕಾ ದೇತಿ ಹೈ. ಈ ದೇಹದ ಆಕರ್ಷಣೆನೇ ಮೊದಲು ಎಲ್ಲರಿಗೂ ಮೋಸ ಮಾಡುವಂಥದ್ದು. योग में अच्छी रीति अवस्था जम जाएगी तो फिर महसूस होगा हम जैसे जवानी में ही वानप्रस्थ अवस्था में आ गए हैं. ಯಾರು ಯೋಗದ ಸ್ಥಿತಿ ಚೆನ್ನಾಗಿರುತ್ತೋ, ಯೋಗದ ಅವಸ್ಥೆಯಲ್ಲಿ ಸ್ಥಿರವಾಗಿರ್ತಾರೋ ಅವರಿಗೆ ಅನುಭವಕ್ಕೆ ಬರುತ್ತೆ ನಾನು ಯೂತ್ ಅಲ್ಲ, ನನ್ನ ವಾನಪ್ರಸ್ಥ ಸ್ಥಿತಿ. ಈ ದೇಹದಿಂದನೂ ದೇಹದ ಜಗತ್ತಿಂದನೂ ನಾನು ಡಿಟ್ಯಾಚ್ ಆಗೀಗ ಮನೆಗೆ ಹೋಗ್ಬೇಕು. ಬಾಬಾ ಹೇಳ್ತಾರೆ ಮಕ್ಕಳೇ ಕಾಮ ಮಹಾಶತ್ರು. ಸೊ ಅಪ್ನಿ ಜಾಂಚ್ ಕರ್ತೆ ರಹೋ. ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ತಾ ಹೋಗಿ. ಯಾಕೆಂದ್ರೆ ಇದು ಗುಪ್ತವಾಗಿರುವಂತ ಸಾಧನೆ. ಎಷ್ಟು ನನ್ನ ನೆನಪಲ್ಲಿರ್ತಿರೋ ಅಷ್ಟು ಕರ್ಮೇಂದ್ರಿಯಗಳು ಶಾಂತವಾಗುತ್ತೆ ಹಾಗೂ ಬಹಳ ಮಧುರ ಸ್ವಭಾವ ಆಗುತ್ತೆ. ಯೋಗ ಮಾಡ್ತಿದೀವಿ ಅಂದ್ರೆ ಆ ಮೃದುತ್ವ ಅನ್ನೋದು ಇದೆಯಲ್ಲ, ಮಧುರತೆ ಅನ್ನೋದು ಬರುತ್ತೆ. ಫೀಲ್ ಹೋಗಾ ಮೇ ಪೆಹಲೆ ಕಿತ್ನಾ ಕಡ್ವಾ ತಾ ಅಬ್ ಕಿತ್ನಾ ಮೀಠಾ ಬನ್ ಗಯಾ ಹೂ. ಸ್ವಯಮಿಗೂ ಅನುಭವ ಆಗುತ್ತೆ, ನಾನು ಮೊದಲು ಎಷ್ಟು ಕಹಿಯಾಗಿದ್ದೆ, ಕಟುವಾಗಿದ್ದೆ, ಈಗ ನಾನು ಎಷ್ಟು ಮಧುರವಾಗಿದ್ದೀನಿ. ನನಗೂ ಅನುಭವ ಆಗುತ್ತೆ, ನಮ್ಮ ಸಂಬಂಧ ಸಂಪರ್ಕದಲ್ಲಿರೋರಿಗೂ ಅನುಭವ ಆಗುತ್ತೆ, ನಮ್ಮ ಪರಿವರ್ತನೆ ಬೇರೆಯವರಿಗೂ ಕಾಣುತ್ತೆ. ಬಾಬೋರು ಪ್ರೇಮದ ಸಾಗರ, ಮಕ್ಕಳನ್ನು ಅದೇ ತರ ಆಗ್ಬೇಕು. ಬಾಬಾ ಹೇಳ್ತಾರೆ सबके साथ प्यार की दृष्टि रहे अगर किसको दुख देंगे दुखी होकर मरेंगे इसलिए बहुत मीठा बनना है. ಬಾಬಾ ಹೇಳ್ತಾರೆ ಮಕ್ಕಳೇ ನಿಮ್ದು ಎಲ್ಲರ ಮೇಲೂ ಪವಿತ್ರವಾದ ಪ್ರೀತಿಯ ದೃಷ್ಟಿ ಇರಲಿ, ಆತ್ಮೀಯ ಪ್ರೀತಿ. ಆತ್ಮ ದೃಷ್ಟಿಯಲ್ಲಿ ನೋಡಿ, ಮಧುರವಾದ ದೃಷ್ಟಿ ಅದು, ಪ್ರೀತಿಯ ದೃಷ್ಟಿ ಅದು. ನೀವು ಯಾರಿಗಾದ್ರೂ ದುಃಖ ಕೊಡ್ತೀರಿ ಅಂದ್ರೆ ದುಃಖಿಯಾಗಿ ಸಾಯ್ಬೇಕಾಗತ್ತೆ. ಆದ್ದರಿಂದ ಮಕ್ಕಳೇ ಮಧುರರಾಗಿ. ಏನ್ ಕೊಡ್ತೀವೋ ಅದು ಮತ್ತೆ ವಾಪಸ್ ಸಿಗುತ್ತೆ. ಅದು ಅನೇಕ ಪಟ್ಟಾಗಿ ಸಿಗುತ್ತೆ, ಬಡ್ಡಿ ಸಮೇತ ಸಿಗುತ್ತೆ ನಮ್ಗೆ. ಅದಕ್ಕೆ ಬಾಬಾ ಹೇಳ್ತಾರೆ ಯಾರಿಗೂ ದುಃಖ ಕೊಡಬೇಡಿ. ಬಾಬಾ कहते मैं रूप बसंत हूं ना, बाबा से कितने अमूल्य ज्ञान रतन मिलते हैं जिससे तुम जोली भरते हो.
ಬಾಬೋರು ಜ್ಞಾನದ ಸಾಗರ. ಬಾಬೋರ ಹತ್ರ ಜ್ಞಾನದ ಸಂಪತ್ತಿದೆ. ಮಕ್ಕಳೇ, ನನ್ನ ಹತ್ರ ಅಮೂಲ್ಯ ಜ್ಞಾನ ರತ್ನಗಳಿದೆ. ಇದೇನ್ ನಿಮಗ್ ಸಿಗ್ತಾ ಇದೆಯೋ ಇದನ್ನ ನಿಮ್ಮ ಜೋಳಿಗೆಯಲ್ಲಿ ತುಂಬಿಕೊಳ್ಳಿ. ಬುದ್ಧಿಯನ್ನು ಜೋಳಿಗೆಯಲ್ಲಿ ತುಂಬಿಕೊಳ್ಳಿ. ಅಲ್ಲಿ ಭಕ್ತರು ಶಂಕರನ ಮುಂದೆ ಹೋಗಿ ಹೇಳ್ತಾರೆ, ಬರ್ದೋ ಜೋಲಿ ಅಂತ, ನನ್ನ ಜೋಳಿಗೆ ತುಂಬು ಅಂತ ಹೇಳ್ತಾರೆ. ಉನ್ಕೋ ಯೇ ಪತಾ ನಹೀ ಕಿ ಶಂಕರ್ ಜೋಲಿ ಭರ್ನೆ ವಾಲಾ ನಹೀ ಹೈ. ಅವ್ರಿಗೆ ಗೊತ್ತಿಲ್ಲ ಶಂಕರ ಯಾರ ಜೋಳಿಗೆನೂ ತುಂಬಲ್ಲ. ಎಲ್ಲರ ಜೋಳಿಗೆ ತುಂಬುವಂತವರು ಶ್ರೀ ಬಾಬೋರು. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಜ್ಞಾನ ಸಾಗರ ಬಾಬೋರು ನಾವು ಮಕ್ಕಳಿಗೆ ಪ್ರತಿನಿತ್ಯನೂ ಜ್ಞಾನದ ರತ್ನಗಳಿಂದ ಜೋಳಿಗೆಯನ್ನ ತುಂಬ್ತಾರೆ. ನೀವು ಜ್ಞಾನಿ ಮತ್ತು ಯೋಗಿ ಮಕ್ಕಳು. ಹರ್ ಏಕ್ ಕಿ ಆತ್ಮ ರೂಪ ಬಸಂತ ಹೈ. अपने को देखते रहो, हम अपना कितना ज्ञान रतन धारण कर और ज्ञान डांस करते हैं ಅಥವಾ ರತ್ನೋಂ ಕಾ ದಾನ್ ಕರ್ತೆ ಹೇ. ಪ್ರತಿಯೊಂದು ಆತ್ಮನೂ ಜ್ಞಾನಿ ಮತ್ತು ಯೋಗಿಗಳು. ನಿಮ್ಮನ್ನ ನೀವು ನೋಡ್ಕೊಳ್ಳಿ. ಜ್ಞಾನ ಸ್ವರೂಪರ್ ನೀವು. ನಿಮ್ಮನ್ನ ನೀವು ನೋಡ್ಕೊಳ್ಳಿ. ನನ್ನಲ್ಲಿ ಎಷ್ಟು ಜ್ಞಾನ ರತ್ನಗಳು ಧಾರಣೆಯಾಗಿದೆ, ನನ್ನ ಜೀವನದಲ್ಲಿ ಯಾವ ತರ ಧಾರಣೆ ಮಾಡ್ಕೊಂಡಿದ್ದೀನಿ. ಜ್ಞಾನ ಡಾನ್ಸ್ ಮಾಡ್ತೀನ, ಜ್ಞಾನದ ವಿಚಾರ ಸಾಗರ ಮತನ ನಡೆಯುತ್ತಾ, ಜೊತೆಗೆ ಜ್ಞಾನ ರತ್ನಗಳನ್ನು ದಾನ ಮಾಡ್ತೀನ ಎಲ್ಲರಿಗೂ. ಸಬ್ಸೆ ಅಚ್ಚಾ ರತನ್ ಹೇ ಮನ್ ಮನಾಭವ. ಎಲ್ಲದಕ್ಕಿಂತ ಒಳ್ಳೆ ರತ್ನ ಅಂದ್ರೆ ಮನ್ ಮನಾಭವ. ಎಲ್ಲರಿಗೂ ಬಾಬೋರ ಸ್ಮೃತಿ ತರಿಸ್ಕೊಡೋದು, ಸ್ವಯಂ ಬಾಬೋರ ನೆನಪಲ್ಲಿರೋದು. ಬಾಬೋರ ನೆನಪಿಂದನೇ ಬಾಬೋರ ಆಸ್ತಿಯನ್ನ ಪಡ್ಕೊಳ್ತೀರಿ. ಹೇಗೆ ಬಾಬೋರಲ್ಲಿ ಜ್ಞಾನ ತುಂಬಿದೆ ಹಾಗೆ ಬಾಬೋರು ಕುತ್ಕೊಂಡು ಮಕ್ಕಳನ್ನ ತನ್ನ ಸಮಾನ ಮಾಡ್ಕೋತಾರೆ. ಗುರು ಲೋಗ್ ಬಿ ಆಪ್ ಸಮಾನ್ ಬನಾತೆ ಹೇನ. ಗುರುಗಳು ಶಿಷ್ಯರನ್ನ ತಯಾರು ಮಾಡ್ತಾರಲ್ಲ ತನ್ನ ಸಮಾನ. ಇಲ್ಲಿ ಬೇಹದ್ದಿನ ತಂದೆ, ಯಾರ ರೂಪ ಬಿಂದು, ನಿಮ್ಮ ರೂಪನು ಬಿಂದು. ನಿಮ್ಮನ್ನು ತಂದೆ ತನ್ನ ಸಮಾನ ಜ್ಞಾನ ಸಾಗರರನ್ನಾಗಿ ಮಾಡ್ತಾರೆ. ಜಿತ್ನಿ ಧಾರಣಾ ಕರೆಂಗೆ ಕರಾಯಂಗೆ. ತನ್ನ ಸಮಾನ, ತಂದೆ ಸಮಾನ ಹೆಂಗಾಗ್ತೀರಿ, ಎಷ್ಟು ನೀವು ಜ್ಞಾನ ಧಾರಣೆ ಮಾಡ್ಕೊಳ್ತೀರಿ, ಬೇರೆಯವರಿಗೂ ಮಾಡಿಸ್ತೀರಿ. ಸಂಜೆ ಅಮಾರ ಊಂಚ್ ಪದ. ಅವ್ರು ತಿಳ್ಕೊಳ್ಳಿ, ಹೌದು ನಾನು ಉನ್ನತ ಪದವಿಯನ್ನ ಪಡ್ಕೊಳ್ತೀನಿ. ಬಹುತೋಂಕ ಕಲ್ಯಾಣಕಾರಿ ಬನೆಂಗೆ ತೋ ಬಹುತೋಂಕ ಆಶೀರ್ವಾದ ಮಿಲೇಗ. ಅನೇಕ ಆತ್ಮಗಳ ಕಲ್ಯಾಣಕಾರಿ ಆದ್ರೆ ಅನೇಕ ಆತ್ಮಗಳ ಆಶೀರ್ವಾದ ಸಿಗುತ್ತೆ. ಬಾಬೋರು ಪ್ರತಿದಿನ ಸರ್ವಿಸ್ ಮಾಡ್ತಾರೆ ನೋಡಿ. ಬಾಬೋರು ಪ್ರತಿದಿನ ಮಕ್ಕಳು ಸರ್ವಿಸ್ ಮಾಡ್ತಾರೆ, ಒಂದು ದಿನಾನು ಮಿಸ್ ಆಗಲ್ಲ. ಮಕ್ಕಳನ್ನು ಬೇರೆ ಆತ್ಮಗಳ ಸೇವೆ ಮಾಡಬೇಕು. ಏ ಗುಲ್ಜಾರ್ ಬಚ್ಚಿ ಹೇ, ಕಿತ್ನಾ ಮೀಠಾ ಸಮಜಾತಿ ಹೇ, ಸಬ್ಕೋ ಪಸಂದ್ ಆತಾ ಹೇ. ದಾದಿಯವರ ಗಂಭೀರತೆ, ಆ ಮಧುರತೆ, ಆ ಪ್ರೀತಿಯ ದೃಷ್ಟಿ, ನಾವು ಹೇಳಿದ್ರಲ್ಲ ಮಧುರವಾದ ದೃಷ್ಟಿ. ಗುಲ್ಜಾರ್ ದಾದೀಜಿ ಅವ್ರದ್ದು ಎಷ್ಟು ಮಧುರವಾಗಿ ತಿಳಿಸ್ಕೊಡ್ತಾರೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ದಾದಿಯವರ ಮಾತು, ದೃಷ್ಟಿ ಎಲ್ಲರಿಗೂ ಅನ್ಸುತ್ತಲ್ಲ ಬಾಬೋರ್ ತರಾನೇ ಅನ್ಸುತ್ತೆ. ದಿಲ್ ಹೋತಿ ಹೇ ಐಸಿ ಬ್ರಾಹ್ಮಣಿ ಹಮ್ಕೋ ಮಿಲೆ. ಎಲ್ಲರಿಗೂ ಅನ್ಸುತ್ತೆ, ಎಲ್ಲಾ ಸೇವಾ ಕೇಂದ್ರದ ಬಾಬೋರ್ ಮಕ್ಕಳಿಗೂ ಏನ್ ಅನ್ಸುತ್ತೆ, ಈಶ್ವರಿಯ ವಿದ್ಯಾರ್ಥಿಗಳಿಗೆ ಈ ತರ ಅಕ್ಕವ್ರು ಸಿಗ್ಬೇಕು, ನಮ್ಗೆ ಗುಲ್ಜಾರ್ ದಾದಿ ತರ ಅಕ್ಕವ್ರು ಸಿಗ್ಬೇಕಂತ. अब एक ब्राह्मणी सब जगह तो नहीं जा सकती है. ಅಂತವ್ರು ಇನ್ನೊಬ್ರನ್ನಂತೂ ಆಗಲ್ಲ, ಒಬ್ರೇ ಅಕ್ಕವ್ರು. ಗುಲ್ಜಾರ್ ದಾದಿ ತರ ದೀದಿ ದಾದಿ ಎಲ್ಲ ಕಡೆ ಎಲ್ಲಿ ಹೋಗಕ್ಕಾಗುತ್ತೆ. फिर भी बाबा कहते जो समझते मैं अच्छा समझाती हूँ तो उनको ऑल राउंड सर्विस करनी चाहिए. ಬಾಬಾ ಹೇಳ್ತಾರೆ, ಯಾರು ತಿಳ್ಕೊತೀರಿ ನಾನು ಜ್ಞಾನ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ಬಲ್ಲೆ ಅಂತ ಯಾರಿಗ ಅನ್ಸುತ್ತಲ್ಲ, ಬರೀ ಜ್ಞಾನ ತಿಳಿಸೋದಲ್ಲ ಮಕ್ಕಳೇ, ಅವರು ಆಲ್ ರೌಂಡ್ ಸರ್ವಿಸ್ ಮಾಡಬೇಕು. ಬರೀ ಜ್ಞಾನ ತಿಳಿಸೋದ್ರಿಂದ ಆಗೋದಿಲ್ಲ. ವಿಶ್ವ ಮಹಾರಾಜ ಆಗ್ಬೇಕು, ಉನ್ನತ ಪದವಿ ಪಡ್ಕೋಬೇಕಂದ್ರೆ ಆಲ್ ರೌಂಡ್ ಸರ್ವಿಸ್ ಮಾಡಬೇಕು. ಆಪೇ ಹಿ ಶೌಕ್ ಹೋನಾ ಚಾಹಿಯೆ ಮೇ ಸೆಂಟರ್ ಪರ್ ಚಕ್ಕರ್ ಲಗಾವ್. ಒಂದೇ ಕಡೆ ಕುತ್ಕೊಂಡ್ಬಿಡೋದಲ್ಲ, ನಾನು ಇಲ್ಲಿ ಟೀಚರು ನಂದಿದು ಅಂತ. ಬಾಬಾ ಹೇಳ್ತಾರೆ, ವಾಸ್ತವಿಕವಾಗಿ ನಿಮ್ಗೆ ರುಚಿ ಇರ್ಬೇಕು. ನಾನು ಎಲ್ಲಾ ಸೆಂಟ್ರಿಗೂ ಹೋಗ್ಬೇಕು, ಎಲ್ಲಾ ಕಡೆ ಹೋಗಿ ಸೇವೆ ಮಾಡ್ಬೇಕು. ಹರಿಯೋ ನದಿ ಆಗ್ಬೇಕು, ನಿಲ್ಲೋ ನೀರಾಗಬಾರ್ದು. ಎಷ್ಟು ಅನೇಕ ಆತ್ಮಗಳು ಅನೇಕ ಕಡೆ ಹೋಗಿ ಸರ್ವಿಸ್ ಮಾಡ್ತೀರಿ, ಬಾಬಾ ಹೇಳ್ತಾರೆ ಅಷ್ಟು
ಆತ್ಮಗಳ ಆಶೀರ್ವಾದ ಸಿಗುತ್ತೆ. जो जो समझते मैं बहुतों का कल्याण कर सकती हूँ, मेरी अच्छी खुशबू निकलती तो शौक होना चाहिए. 10-15 दिन जाकर सेंटर से चक्कर लगा आओ. ಯಾರ್ಯಾರು ಅನ್ಕೋತೀರಿ ನಾನು ಅನೇಕ ಆತ್ಮಗಳ ಕಲ್ಯಾಣ ಮಾಡಬಹುದು, ನನ್ನಿಂದ ಜ್ಞಾನದ ಸುಗಂಧ ಅನೇಕ ಆತ್ಮಗಳಿಗೆ ಹರಡಬಹುದು, ನಾನು ಮಾಡ್ತೀನಿ ಅನ್ನೋ ರುಚಿ ಯಾರಿಗಿದೆಯೋ ಹೋಗಿ 10-15 ದಿನ ಬೇರೆ ಬೇರೆ ಕಡೆ ಹೋಗಿ ಸೆಂಟರ್ಸ್ ಚಕ್ಕರ್ ಹಾಕಿ ಅನೇಕ ಆತ್ಮಗಳ ಕಲ್ಯಾಣ ಮಾಡಿ. ಏಕ ಕೋ ದೇಕರ್ ಫಿರ್ ಅವ್ರು ಬಿ ಸೀಕೆಂಗೆ, ಜೋ ಕರೇಗಾ ಸೋ ಪಾಯೇಗಾ. ಒಬ್ರು ಮಾಡ್ತೀರಿ ಅಂದ್ರೆ ನಿಮ್ಮನ್ನ ನೋಡಿ ಅನೇಕರು ಕಲಿತಾರೆ. ಹಂಗಲ್ಲ ಈ ಸೆಂಟರ್ ನಂದು, ನಾನ್ ಮಾಡಿರೋದು ಅಥವಾ ಇಲ್ಲೇ ಕುತ್ಕೊಂಡ್ಬಿಡೋದು ಅಂತಲ್ಲ. ನಾವೇ ಹೇಳ್ತೀರಿ ಹೋಗಿ ನಾಕಾರ ಆತ್ಮಗಳನ್ನ ನಿಮ್ ಸ್ಥಾನದಲ್ಲಿ ಯಾರನ್ನ ರೆಡಿ ಮಾಡಿ ಕೂಡ್ಸಿ ನೀವು ಹೋಗಿ ಚಕ್ಕರ್ ಹಾಕಿ ಅನೇಕ ಆತ್ಮಗಳ ಕಲ್ಯಾಣ ಮಾಡಿ. ನಿಮ್ಮನ್ನ ನೋಡಿ ಬೇರೆಯವರು ಮಾಡ್ತಾರೆ, ಯಾರು ಮಾಡ್ತಾರೋ ಅವ್ರು ಪಡ್ಕೊಳ್ತಾರೆ. ಈ ಸರ್ವಿಸ್ ಬಹುತ್ ಕಲ್ಯಾಣಕಾರಿ. ಬಾಬಾವರ ಸೇವೆ ಇದೆಯಲ್ಲ, ಇದು ಬಹಳ ಕಲ್ಯಾಣಕಾರಿ ಸೇವೆ ಇದು. ಮನುಷ್ಯಂಕು ಜೀವದಾನ ದೇತೆ, ಈ ಮನುಷ್ಯರಿಗೆ ಪ್ರಾಣದಾನ ಕೊಡುವಂತಹ ಸೇವೆ ಇದು. ಈ ಬಡೆ ಉತ್ತಮ್ ಸೇ ಉತ್ತಮ್ ಕಾಮ್. ಬಾಬಾವ್ರ ಸಂದೇಶ ಕೊಡೋ ಸೇವೆ ಇದೆಯಲ್ಲ, ಬಾಬಾ ಹೇಳ್ತಾರೆ ಇದು ಉತ್ತಮದ್ರಲ್ಲಿ ಉತ್ತಮವಾದ ಕೆಲಸ ಇದು. ದಂಧೆ ವಾಲೆ ಬಿ ಯುಕ್ತಿ ಸೇ ಟೈಮ್ ನಿಕಾಲ್ ಸರ್ವಿಸ್ ಪರ್ ಜಾ ಸಕ್ತೆ ಹೇ. ವ್ಯಾಪಾರಸ್ಥರು ಯುಕ್ತಿಯಿಂದ ಸಮಯ ತೆಗೆದು ಸರ್ವಿಸಿಗೆ ಹೋಗ್ಬೋದು. ಯಾಕೆಂದ್ರೆ ಕೆಲವ್ರು ಏನ್ ತಿಳ್ಕೊತಾರೆ, ನಾವು ವ್ಯಾಪಾರಿಗಳು, ನಾವು ಬಹಳ ಬಿಸಿ, ನಾವು ಬಿಸ್ನೆಸ್ ಮ್ಯಾನು, ಮತ್ತೆ ಈ ಬಿಸ್ನೆಸ್ ಯಾವಾಗ ಮಾಡೋದು, ಈ ಸೇವೆ ಯಾವಾಗ ಮಾಡೋದು? ಲೌಕಿಕ ಸೇವೆಯಲ್ಲೇ ಅಷ್ಟೊಂದು ಬ್ಯುಸಿ ಆಗೋದಾದ್ರೆ ಯಾವ್ದ್ರದ್ದು ಮಹತ್ವ ಅರ್ಥ ಆಗಿದೆ ಅಂತ. ಸರ್ವಿಸ್ ಮಾಡೋ ರುಚಿ ಇರೋರು, ನಾವ್ ಹೇಳ್ತಲ್ಲ ಗೌರ್ಮೆಂಟ್ ಡ್ಯೂಟಿ ಅವರೇ ಆಗ್ಲಿ ರಜಾ ಹಾಕಿ ಸರ್ವಿಸ್ ಮಾಡ್ತಾರೆ. ತಮ್ಮ ಲೌಕಿಕ ಮನೆ ಕೆಲಸ ಆರೋಗ್ಯ ಅದಕ್ಕೆಲ್ಲ ರಜೆ ಹಾಕಕ್ ಬರುತ್ತಲ್ಲ ಎಲ್ರಿಗೂ. ನಾವೇ ಹೇಳ್ತಾರೆ ಸರ್ವಿಸ್ ರುಚಿ ಇರೋರು ಸರ್ವಿಸಿಗೂ ರಜಾ ಹಾಕಿ ಮಾಡ್ತಾರೆ. ವ್ಯಾಪಾರಿಗಳು ಯುಕ್ತಿಯಿಂದ ಸಮಯ ತೆಗೆದು ಸರ್ವಿಸಿಗೆ ಹೋಗ್ಬೋದು. ಸರ್ವಿಸಬಲ್ ಕೊತ್ತು ಬಾಪ್ ಯಾರ್ ಬಿ ಕರೆಂಗೆ ಪರವರಿಶ್ ಬಿ ಕರೆಂಗೆ. ನೋಡಿ, ಬಾಬಾವ್ರ ಸೇವೆ ಮಾಡೋ ಸರ್ವಿಸಬಲ್ ಮಕ್ಕಳಿಗೆ ಬಾಬಾವ್ರ ಪ್ರೀತಿನೂ ಮಾಡ್ತಾರೆ, ಪಾಲನೆನೂ ಮಾಡ್ತಾರೆ. ಅದು ಅನುಭವ ಮಾಡೋರಿಗೆ ಅರ್ಥ ಆಗುತ್ತೆ, ಮಾಡೋರಿಗೆ ಅನುಭವ ಆಗುತ್ತೆ, ಅನುಭವ ಮಾಡೋರಿಗೆ ಅರ್ಥ ಆಗುತ್ತೆ. जिनको सर्विस का शौक होगा बिगर सर्विस बिगर रह नहीं सकेंगे. ಯಾರಿಗೆ ಸರ್ವಿಸಿನ ರುಚಿ ಇದೆ ಅವರು ಸರ್ವಿಸ್ ಇಲ್ಲದೆ ಅವ್ರು ಇರಕ್ಕಾಗೋದಿಲ್ಲ. ಬಾಪ್ ಮದದ್ ಬಿ ಕರ್ತೆ ಹೇನಾ, ನೀವು ಸಾಹಸ ಇಟ್ರೆ ಸಹಯೋಗನು ಕೊಡ್ತಾರಲ್ಲ. ನೋಡಿ, ಬಾಬಾವ್ರ ಮುರುಳಿ ಎಂತ ಅದ್ಭುತವಾಗಿದೆ ಅಂದ್ರೆ, ಇವತ್ತು 6ನೇ ತಾರೀಕು ಎಲ್ಲ ಕಡೆ ನಶಾ ಮುಕ್ತ ಭಾರತ್ ಅಭಿಯಾನ ಅನ್ನೋದು 15 ದಿನಗಳು ನಡೆಯುತ್ತೆ. ಬಾಬಾವ್ರು ಎಷ್ಟು ಒಳ್ಳೆ ಪ್ಲಾನ್ ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ರಜಾ ಹಾಕಿ ಆದ್ರೂ ಈ ಸೇವೆಯಲ್ಲಿ ನಿಮ್ಮನ್ನ ತೊಡಗಿಸ್ಕೊಳ್ಳಿ. ಯಾಕೆಂದ್ರೆ ಇದು ಯಾರೋ ಅಣ್ಣವರೋ ಅಕ್ಕವರೋ ಯಾವುದೋ ವಿಂಗ್ ಹೇಳೋ ಸೇವೆ ಅಲ್ಲ, ಇದು ಬಾಬಾವ್ರ ಸೇವೆ. ಯಾವ್ಯಾವ ರೀತಿ ಬಾಬಾವ್ರ ಪ್ರತ್ಯಕ್ಷತೆ ಆಗ್ಬೇಕು ಆ ರೂಪದಲ್ಲಿ ಆ ಸಮಯದಲ್ಲಿ ಆಗುತ್ತೆ. ಅದಕ್ಕೆ ಎಲ್ಲರ ಸಹಯೋಗದ ಬಗ್ಗೆನೂ ಬಾಬಾವ್ರು ಹೆಂಗ್ ಹೇಳ್ತಾರೆ. ಎಲ್ಲ ಮುಗಿದ ಮೇಲೆ ಯಾರು ಸರ್ವಿಸಿನ ಅವಶ್ಯಕತೆ ಇರಲ್ಲ, ಅವಾಗ ನಾನು ಫ್ರೀ ಇದ್ದೀನಿ, ನಾನು ಇವಾಗ ಸರ್ವಿಸ್ ಮಾಡ್ತೀನಿ ಬಾಬಾ ಅಂದ್ರೆ ಆಯ್ತಪ್ಪ ನೀನು ಕುತ್ಕೋ ಅಂತಾರೆ. ಅದಕ್ಕೆ ನಾವು ಹೇಳ್ತಾರೆ ಯಾರು ಸರ್ವಿಸ್ ಮಾಡ್ತಾರೆ ಬಾಬಾವ್ರ ಕಾರ್ಯದಲ್ಲಿ ಸಹಯೋಗಿಗಳು ಬಾಬಾವ್ರಿಗೆ ಹತ್ರ ಆಗ್ತಾರೆ, ಪರಿವಾರಕ್ಕೂ ಹತ್ರ ಆಗ್ತಾರೆ, ಬಾಬಾವ್ರ ಪ್ರೀತಿನೂ ಮಾಡ್ತಾರೆ ಅಂತ ಮಕ್ಕಳಿಗೆ, ಅಂತವ್ರ ಪಾಲನೆನೂ ಮಾಡ್ತಾರೆ. जिनको सर्विस का शौक होगा और सर्विस बिगर रह नहीं सकेंगे. बाप मदद भी करते हैं ना. बच्चों को बहुत रहम दिल बनना है. ಮಕ್ಕಳು ಬಹಳ ಕರುಣಾ ಹೃದಯಿಗಳಾಗಿ. ವಿಚಾರೋं की बहुत दुखी जीवन है. ಬಾಬನ್ ಮಕ್ಕಳಷ್ಟು ಖುಷಿಯ ಅದೃಷ್ಟವಂತರು ಯಾರು ಇಲ್ಲ ಅಂತ ಹೇಳ್ತಾರಲ್ಲ ಬಾಬಾವರು. ಜಗತ್ತಿನ ಆತ್ಮಗಳು ಬಾಬಾ ಹೇಳ್ತಾರೆ ಪಾಪ ಬಹಳ ದುಃಖಿ ಜೀವನ ಇದೆ, ನೀವು ಜೀವದಾನ ಕೊಡಿ, ಯಾರಿಗಾದ್ರೂ ಅವಿನಾಶಿ ಜ್ಞಾನ ರತ್ನಗಳ ದಾನ ಕೊಡಿ. ಇದರಂತಹ ಸರ್ವೋತ್ತಮ ಜ್ಞಾನ ದಾನ ಅವ್ರ ಕೊಯ್ ಹೇನೆ, ಇದನ್ ಬಿಟ್ಟು ಮತ್ತೊಂದಿಲ್ಲ. ಬಹುತ್ ರೆಹಮ್ ದಿಲ್ ಬನ್ನ, ನಿಮ್ಗೆ ಅಷ್ಟೊಂದು ಕರುಣೆ ಇರಬೇಕು, ಎಲ್ಲರ ಕಲ್ಯಾಣ ಮಾಡಬೇಕು, ಆ ಕರುಣೆ ಇರಬೇಕು. ಬ್ರಾಹ್ಮಣಿ ಕಮ್ಜೋರ್ ಹೋನೆ ಕಾರಣ ಸರ್ವಿಸ್ ಡೀಲಿ ಹೋ ಜಾತಿ ಹೇ. ಯಾರು ಸರೆಂಡರ್ ನಿಮಿತ್ತ ಟೀಚರ್ ಇದ್ದಾರೆ ಸೆಂಟ್ರಲ್ಲಿ, ಅವ್ರು ವೀಕ್ ಆದ್ರೆ, ಅವರು ಬಲಹೀನ, ಅವ್ರ ಆಲಸ್ಯ ಹುಡುಗಾಟಿಕೆಯಲ್ಲಿ ಇದ್ರೆ ಸರ್ವಿಸು ಡಲ್ ಆಗಿರುತ್ತೆ. ಇಸಿಲಿಯೇ ಅಚ್ಚಿ ಟೀಚರ್ ಕಿ ಮಾಂಗ್ನಿ ಕರ್ತೆ.
ಆರಾಮಾಗಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ನಿದ್ರೆ ಮಾಡ್ಕೊಂಡು ಹಂಗಿದ್ರೆ ಅಂತ ಟೀಚರ್ ನೋಡಿ ಬೇರೆಯವ್ರು ಬಾಬಾ ಅವ್ರ ಮಕ್ಕಳು ಈಶ್ವರಿಯ ವಿದ್ಯಾರ್ಥಿಗಳು ಏನ್ ಕೇಳ್ತಾರೆ? ಬಾಬಾ ಮೊದ್ಲೇ ಹೇಳಿದ್ರಲ್ಲ, ಬಾಬಾ ಗುಲ್ಜಾರ್ ದಾದಿ ಅಂತ ಟೀಚರ್ ನಮಗ್ ಕಳಿಸ್ಕೊಡಿ ಅಂತ. ಅದಕ್ಕೆ ಕೇಳ್ತಾರೆ. ಆತರ ಇದ್ರೆ ಡೀಲಾ ಇರೋ ಅಂತ ಬಲಹೀನವಾಗಿರೋ ಟೀಚರ್ ಇದ್ರೆ ಕೇಳ್ತಾರೆ, ಬಾಬಾ ನಮ್ಗೆ ಒಳ್ಳೆ ಟೀಚರ್ ಕಳಿಸ್ಕೊಡಿ. जब भी विचार आए तो चले आना चाहिए, बाबा कौन सा सेंटर ठंडा है, हम जाकर ಚಕ್ರ ಲಗಾಯೆ. ಈ ತರ ನಿಮ್ ಮಕ್ಕಳಿಗೆ ಸರ್ವೀಸಿನ ರುಚಿ ಇರ್ಬೇಕು. ಎಲ್ಲಿ ಯಾವ ಸೆಂಟರ್ ತಣ್ಣಗಿದೆ, ನಾನು ಹೋಗಿ ಚಕ್ಕರ್ ಹಾಕ್ತೀನಿ, ಅಲ್ಲಿರೋ ಆತ್ಮಗಳನ್ನ ಜಾಗೃತಗೊಳಿಸ್ತೀನಿ, ಚಾರ್ಜ್ ಮಾಡ್ತೀನಿ ನಿಮಿತ್ತವಾಗಿ. ಅಂದ್ರೆ ಉತ್ಸಾಹ ಉಲ್ಲಾಸವನ್ನ ತುಂಬೋದು. ಪ್ರದರ್ಶನಕ್ಕೆ ಚಿತ್ರ भी है, ಚಿತ್ರ ಪರ್ ಜಾಸ್ತಿ ಅಚ್ಚಿ ರೀತಿ ಸಮझेंगे. ಪ್ರದರ್ಶನ ಚಿತ್ರಗಳು ಇದೆ, ಈ ಚಿತ್ರಗಳಿಂದ ಚೆನ್ನಾಗಿ ತಿಳ್ಕೊಳ್ಬಹುದು. ನೀವು ಮಕ್ಕಳಿಗೆ ವಿಚಾರ ನಡಿಬೇಕು. ಸರ್ವಿಸ್ ಕೇಸೆ ಬಡಾಯ್, ಬಾಬೋರ್ ಸೇವೆನ ಹೇಗೆ ವೃದ್ಧಿ ಮಾಡೋದು, ಬಾಬೋರ್ ಮಕ್ಕಳನ್ನ ಹೇಗೆ ವೃದ್ಧಿ ಮಾಡೋದು. ಬಾಪ್ ಬಿ ಸಬ್ಕಾ ಜೀವನ್ ಹೀರೆ ಜೈಸಾ ಬನಾತೆ. ಬಾಬೋರು ಮಕ್ಕಳ ಜೀವನವನ್ನ ವಜ್ರ ಸಮಾನ ಮಾಡ್ತಾರೆ. ನೀವು ಮಕ್ಕಳು ಸರ್ವಿಸ್ ಮಾಡ್ಬೇಕು. ಎಷ್ಟೊಂದು ಹೇಳ್ತಾರೆ ನೋಡಿ ಬಾಬಾ ಅವರ ಸರ್ವಿಸ್ ಬಗ್ಗೆ. ಅಗತ್ಯ ಇದ್ದಾಗ ಬಾಬಾ ಅವ್ರ ಸೇವೆಯಲ್ಲಿ ಅಗತ್ಯ ಇದ್ದಾಗ ಮಾಡಿದ್ರೆ ಭಾಗ್ಯ. ಒಂದೇ ಮಾತರಂ ಅನ್ನೋ ಗಾಯನ ಇದೆ, ಆದ್ರೆ ಮನುಷ್ಯರಿಗೆ ಅರ್ಥ ಗೊತ್ತಿಲ್ಲ. ಒಂದೇ ಮಾತರಂ ಹಾಡಲು ಎಷ್ಟು ಚೆನ್ನಾಗಿದೆ ಅರ್ಥ. ಪತಿತ ಮನುಷ್ಯರು ಅಥವಾ ಪೃಥ್ವಿ ಆದಿ ಕಿವಿ ಕವಿ ವಂದನಾ ನಹಿ ಕಿ ಜಾತಿ. ಪತಿತ ಮನುಷ್ಯರಿಗಾಗ್ಲಿ ಈ ಪತಿತ ಪೃಥ್ವಿಗಾಗ್ಲಿ ಎಂದು ವಂದನೆ ಅಲ್ಲ. ಎಲ್ರು ಭೂಮಿ ತಾಯಿಗೆ ಒಂದೇ ಮಾತರಂ ಅಂದ್ರೆ ಭೂಮಿಗೆ ಅಂತ ತಿಳ್ಕೊತಾರೆ, ಅಲ್ಲ. ಇದು 5 ತತ್ವಗಳು. ಉನ್ಕಿ ಕ್ಯಾ ವಂದನಾ ಕರೆಂಗೆ, 5 ತತ್ವೋं से बना हुआ शरीर, तो शरीर की पूजा करना हो गई भूत की पूजा. 5 ತತ್ವಗಳದು, ಅದರದ್ದು ಪೂಜೆ ಮಾಡೋ ಮಾತೇನು ಇಲ್ಲ, ಅದಕ್ಕೆ ವಂದನೆ ಅಂತಲ್ಲ. ಮತ್ತೆ 5 ತತ್ವಗಳಿಂದ ಮಾಡಲ್ಪಟ್ಟಿರೋ ಈ ಶರೀರ ತಮೋ ಪ್ರಧಾನ ಶರೀರ, ಇದಕ್ಕೂ ಯಾವುದೇ ಪೂಜೆ ವಂದನೆ ಇಲ್ಲ. ಇದು ಭೂತ ಪೂಜೆ ಆಗುತ್ತೆ. ಪಂಚಭೂತಗಳು ಅದರಿಂದ ಆಗಿರೋ ಶರೀರ ಪಂಚಭೂತ. ಇದು ಶಿವಬಾಬಾ ಅವರಿಗಂತೂ ಶರೀರ ಇಲ್ಲ. ಅವ್ರ ಪೂಜೆ ಎಲ್ಲದಕ್ಕಿಂತ ಉತ್ತಮ, ಬಾಕಿ ಎಲ್ಲ ಮಧ್ಯಮ. ಇವತ್ತಂತೂ ಮನುಷ್ಯರನ್ನೇ ಪೂಜೆ ಮಾಡ್ತಾರೆ. ಇದಂತೂ ಪತಿತ. ಮಹಾನ್ ಆತ್ಮಗಳು ಅಂದ್ರೆ ದೇವತೆಗಳು. ಸನ್ಯಾಸಿಯೋನ್ಸೆ ವ ಜಾಸ್ತಿ ಪವಿತ್ರ ಹೇ. ಸನ್ಯಾಸಿಗಳಿಗಿಂತನೂ ಪವಿತ್ರರು ಅಂದ್ರೆ ದೇವತೆಗಳು. अभी तुम बच्चे जानते हो हम देवता बन रहे हैं, बाप हमको अविनाशी ज्ञान रतन दान करना सिखलाते हैं. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ನಾವು ದೇವತೆಗಳಾಗ್ತಾ ಇದೀವಿ. ಬಾಬೋರ್ ನಮ್ಗೆ ಅವಿನಾಶಿ ಜ್ಞಾನ ರತ್ನಗಳ ದಾನ ಮಾಡೋದನ್ನ ಕಲಿಸ್ತಾ ಇದ್ದಾರೆ. ಇನ್ ಜೈಸಾ ಊಂಚಾ ದಾನ್ ಅವ್ರ ಕೊಯ್ ಹೋತಾ ನಹಿ. ಇದಕ್ಕಿಂತ ಉನ್ನತವಾದ ಶ್ರೇಷ್ಠ ದಾನ ಯಾವುದೂ ಇಲ್ಲ. ಜಗತ್ತಲ್ಲಿ ಯಾವ್ಯಾವ ಟೈಮಿನ ಮಹತ್ವ ಇರುತ್ತೋ ಆ ದಾನ ಶ್ರೇಷ್ಠ ಅಂತಾರೆ. ಅನ್ನದಾನ ಶ್ರೇಷ್ಠ, ಔಷಧಿ ದಾನ ಶ್ರೇಷ್ಠ, ವಿದ್ಯಾದಾನ. ಬಾಬಾ ಹೇಳ್ತಾರೆ ಈ ಜ್ಞಾನದಾನ, ಬಾಬಾ ಅವ್ರು ಕೊಡೋ ಈ ಜ್ಞಾನದಾನದಲ್ಲಿ ಎಲ್ಲ ದಾನನೂ ಇದ್ರೊಳಗಡೆನೆ ಇದೆ. ಒಬ್ಬ ತಂದೆಯನ್ನ ನೆನ್ಪು ಮಾಡಿ. ಶಿವ ಹಾಗೂ ಲಕ್ಷ್ಮೀ ನಾರಾಯಣರ ಚಿತ್ರನೂ ಇದೆ. ಹರೇಕ್ ಅಪ್ನೆ ಘರ್ ಮೇ ಲಗಾತೆ ತೋ ಯಾದ್ ರಹೇಗ. ಪ್ರತಿಯೊಬ್ಬರು ಮನೆಯಲ್ಲೂ ಶ್ರೀ ಬಾಬಾ ಅವ್ರ ಚಿತ್ರನೂ ಇರ್ಬೇಕು. ನಮ್ ಟೀಚರು, ನಮ್ ತಂದೆ, ಮತ್ತೆ ನಮ್ ಗುರಿ ಲಕ್ಷ್ಮೀ ನಾರಾಯಣರು. ನಾವೇ ಹೇಳ್ತಾರೆ ಈ ಚಿತ್ರಗಳಿರ್ಬೇಕು, ಅವಾಗ ನಿಮ್ಗೆ ನೆನಪಿಗೂ ಬರುತ್ತೆ. ಶ್ರೀ ಬಾಬಾ ಅವ್ರು ನಮ್ಗೆ ಈ ಲಕ್ಷ್ಮೀ ನಾರಾಯಣರನ್ನಾಗಿ ಮಾಡ್ತಾರೆ. ಇಸ್ ಸಮಯ ತುಮ್ ಬನ್ ರಹೇ ಹೋ. ಈ ಸಮಯದಲ್ಲಿ ನೀವು ಈ ತರ ಆಗ್ತಾ ಇದ್ದೀರಿ. ಸ್ವರ್ಗದ ರಚಯಿತ ಶ್ರೀ ಬಾಬಾ ಅವರು. ಸತ್ಯುಗದಲ್ಲಂತೂ ಆಸ್ತಿ ಕೊಡೋದಿಲ್ಲ. ಆಸ್ತಿ ಇವಾಗ, ಅದು ಆಸ್ತಿ ಪಡ್ಕೊಂಡಿರೋದು, ಈಗ ಆಸ್ತಿ ತಗೊಳ್ಳೋದು. ಈ ಅಂತಿಮ ಜನ್ಮದಲ್ಲೇ ಶ್ರೀ ಬಾಬಾ ಅವ್ರು ಹೇಳ್ತಾರೆ ನನ್ನೊಬ್ಬನ ನೆನ್ಪು ಮಾಡಿ ತುಮ್ ಯೇ ಬನೆಂಗೆ. ನೀವು ಅವಾಗ ಈ ತರ ಆಗ್ತೀರಿ ಅಂದ್ರೆ ಲಕ್ಷ್ಮೀ ನಾರಾಯಣರಂತೆ. ಅವ್ರ ಸಬ್ ಬಾತೆ ಚೋಡ್ಕರ್ ಬಸ್ ಸರ್ವೀಸ್ ಅವ್ರ ಸರ್ವೀಸ್. ಎಲ್ಲ ಮಾತುಗಳನ್ನ ಬಿಡಿ. ಅವ್ರಂದ್ರು ಇವ್ರಂದ್ರು ಅದಕ್ಕೆ ನಾನು ಸರ್ವೀಸಿಗೆ ಬರಲ್ಲ, ಏನೆಲ್ಲ ಮಾತುಗಳಿದೆಯೋ ಅವೆಲ್ಲ ಸೈಡಿಗೆ ಬಿಡಿ. ಬಾಬಾ ಹೇಳ್ತಾರೆ ಸರ್ವೀಸ್ ಸರ್ವೀಸ್ ಸರ್ವೀಸ್. ಬಾಬಾ ಅವ್ರು ನೆನ್ಪು ಮಾಡ್ತಾ ಇರಿ, ಇದು ಬಹಳ ದೊಡ್ಡ ಸರ್ವಿಸ್. ये भी बड़ी सर्विस करते हो, तत्व आदि सब पावन बन जाते हैं. ಯೋಗನೂ ಒಂದು ಸರ್ವಿಸ್. ಯಾರ ಕೈಯಲ್ಲಿ ಬೇರೆ ಎಲ್ಲ ಸೇವೆ ಮಾಡಕ್ಕಲ್ಲ, ಕೂತ್ಕೊಂಡು ಯೋಗ ಮಾಡಿ, ಇದು ಒಂದು ಸರ್ವೀಸು. ಇದರಿಂದ ತತ್ವಗಳು ಪಾವನ ಆಗುತ್ತೆ. ಯೋಗದ ಮಹಿಮೆ ಬಹಳ ಅಪಾರವಾಗಿದೆ. ದುನಿಯಾ ಮೇ ಯೋಗಾಶ್ರಮ ತೋ ಬಹುತ್ ಹೇ, ಪರಂತು ವಹ ಸಬ್ ಜಿಸ್ಮಾನಿ ಅಟ್ ಯೋಗ.
तुम्हारा ये राजयोग जिससे तुम्हारा ಬೇಡ ಪಾರ್ ಹೋ ಜಾತಾ ಹೈ. ಜಗತ್ತಲ್ಲಿ ಯೋಗಾಶ್ರಮಗಳು ತುಂಬಾ ಇದೆ, ಈಗಂತೂ ತುಂಬಾನೇ ಆಗಿದೆ. ಮನೆ ಮನೇನೂ ಯೋಗಾಶ್ರಮಗಳು. ಯಾರಿಗೆ ಯೋಗ ಹೇಳ್ಕೊಡಕ್ ಬರುತ್ತೆ, ಯೋಗ ಟೀಚರ್ ಎಲ್ಲ ಯೋಗಾಶ್ರಮಗಳು. ಅದೆಲ್ಲ ಶಾರೀರಿಕ ಹಠಯೋಗ. ನಿಮ್ದು ರಾಜಯೋಗ. ಇದರಿಂದ ನೀವು ಭವ ಸಾಗರವನ್ನೇ ಪಾರ್ ಮಾಡ್ತೀರಿ. ಉನ್ ಅನೇಕ ಪ್ರಕಾರಕ್ಕೆ ಹಠಯೋಗ ಆದಿಸೆ ಸಿಡಿ ಉತ್ತರ್ತೆ ಹಾಯೆ. ಆ ಎಲ್ಲ ಅನೇಕ ಪ್ರಕಾರದ ಹಠಯೋಗದಿಂದ ಈ ಮೆಟ್ಲನ್ನ ಇಳಿತಾನೇ ಬರ್ತೀರಿ. ಮೂಲ ಮಾತು ಬಾಬೋರ ನೆನಪು. ನೋಡ್ಕೊಳ್ಳಿ, ಅಮಾರ ಮನ್ ಕಹಾ ವಿಕಾರ ತರಫ್ ತೋ ನೈ ಜಾತಾ ಹೈ. ನನ್ನ ಮನಸ್ಸು ಅಪ್ಪಿ ತಪ್ಪಿನ ವಿಕಾರದ ಕಡೆ ಹೋಗೋದಿಲ್ಲ ತಾನೆ. ವಿಕಾರಿಗೆ ಪತೀತ ಅಂತ ಹೇಳೋದು. ವಿಕಾರ, ಕಾಮ ವಿಕಾರಕ್ಕೆ ವಶ ಆದವರಿಗೆ ಹೇಳೋದು ಪತೀತರು. ಅರ್ಥಾತ್ ಕೌಡೆ ತರ ಜೀವನ. ಕೌಡೆಗೇನ್ ಬೆಲೆ ಇದೆ? ವಿಕಾರದಲ್ಲಿ ಬೀಳೋದ್ರಿಂದ ಅಪ್ಪನ ಹಿ ನುಕ್ಸಾನ್ ಕರ್ದಂಗೆ, ನಿಮಗೆ ನೀವೇ ಹಾನಿ ಮಾಡ್ಕೊತೀರಿ. ಜೋ ಕರೇಗಾ ಸೋ ಪಾಯೇಗಾ. ಯಾರು ಮಾಡ್ತಿರೋ ಅವ್ರು ಪಡ್ಕೊಳ್ತೀರಿ. ಬಾಬಾ ಅವ್ರು ಹೇಳಿದ್ದನ್ನು ಯಾರು ಮಾಡ್ತೀರಿ ಅವ್ರು ಪಡ್ಕೊತೀರಿ. ಎರಡನೇ ಬಾರಿ ಹೇಳಿದ್ ಬಾಬಾ ಅವರು. ಬಾಬಾ ದೇಕೆ ವನದೆ. ಬಾಬಾ ಅವ್ರು ನೋಡ್ಲಿ ನೋಡದೆ ಇರ್ಲಿ, ಯಾರು ನೋಡ್ಲಿ ನೋಡದೆ ಇರ್ಲಿ, ಯಾರು ಏನ್ ಮಾಡ್ತಿರೋ ಅದನ್ನ ಪಡ್ಕೊತೀರಿ. ಅಚ್ಚೇ ಒಬ್ಬರೇ, ಒಳ್ಳೇದು ಕೆಟ್ಟದ್ದು ಎಲ್ಲ. ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಹಮ್ ಬಾಕಿ ಸರ್ವಿಸ್ ಕರ್ತೆ ಹೇ. ನಾನು ಬಾಬೋರ್ ಸೇವೆ ಮಾಡ್ತೀನ? ಯಾವ ಪ್ರಕಾರದಲ್ಲೆಲ್ಲ ಸೇವೆ ಇದೆ ನಾನು ಮಾಡ್ತೀನಾ ನೋಡಿ. ಹಮಾರೆ ಮೇ ಕೊಯ್ ಅವಗುಣ ತೋ ನಹೀ ಹೇ, ಅಗರ್ ಹೇ ತೋ ನಿಕಾಲ್ ದೇನಾ ಚಾಹಿಯೆ. ನನ್ನಲ್ಲಿ ಯಾವುದೇ ಅವಗುಣಗಳಿಲ್ವಾ? ಚೆಕ್ ಮಾಡಿ. ಇದ್ರೆ ತೆಗೆದು ಹಾಕಿ. ಇದೆ, ಬೇಕಾದಷ್ಟಿದೆ. ಬಾಬೋರಂತೂ ಎಷ್ಟೊಂದು ಹೇಳ್ತಾರೆ. अपने से अवगुण को निकालने के लिए बहुत समझाते रहते हैं. ಬಾಬೋರಂತೂ ತನ್ನಲ್ಲಿರೋ ಅವಗುಣಗಳನ್ನ ತೆಗೆದು ಹಾಕ್ಲಿಕ್ಕೆ ಬಹಳಷ್ಟು ತಿಳುವಳಿಕೆ ಕೊಡ್ತಾರೆ. ನಿರ್ಗುಣದ ಅರ್ಥ ಮನುಷ್ಯರಿಗೆ ಗೊತ್ತಿಲ್ಲ. ನಿರ್ಗುಣ ಬಾಲಕರ ಮಂಡಲಿ ಕ್ಯಾ ಕರ್ ಸಕೇಗಿ ಜಿಸೆ ಕೊಯ್ ಗುಣ ನಹಿ ಹೇ. ನಿರ್ಗುಣ ಬಾಲಕರ ಸಂಸ್ಥೆ ಅಂತ ಹೆಸರಿಟ್ಕೊಂಡರೆ, ಅವರೇ ನಿರ್ಗುಣಿಗಳಾದ್ಮೇಲೆ ಇನ್ಯಾವ ಗುಣ ಎಲ್ಲಿಂದ ಬರುತ್ತೆ? ಬಿಗರ ಅರ್ಥ ಜೋ ಆಯಾಸು ಕೆಹದೇತೆ. ಅದರ ಅರ್ಥನೇ ಗೊತ್ತಿಲ್ಲ. ನಿರ್ಗುಣ ಬಾಲಕರ ಸಂಸ್ಥೆ ಅಂತ ಎಲ್ಲ ಬಾಬೋರ್ ನೋಡಿಹರೆ, ಅದಕ್ಕೆ ಹೇಳ್ತಾರೆ. ಮನುಷ್ಯರಿಗೆ ಅರ್ಥನೇ ಗೊತ್ತಿಲ್ಲ. ಅನೇಕ ಮತಗಳು. ತುಮಕೋ ಏಕ್ ಮತ್ ಮಿಲ್ತಿ ಹೇ. ನಮ್ಗೆಲ್ಲರಿಗೂ, ಬಾಬೋರ್ ಮಕ್ಕಳೆಲ್ಲರಿಗೂ ಒಂದೇ ಮತ. ಇದರಿಂದ ತುಮಕೋ ಅತಃ ಖುಷಿ ಹೋನಿ ಚಾಹಿಯೆ. ಇದರಿಂದ ನಿಮ್ಮ ಮಕ್ಕಳಿಗೆ ಅಪಾರ ಖುಷಿ ಆಗ್ಬೇಕು. ಬಾಬಾ ಹೇಳ್ತಾರೆ, ಕೇವಲ ನನ್ನೊಬ್ಬನ ನೆನ್ಪು ಮಾಡಿ ಹಾಗೂ ಕಮಲ ಪುಷ್ಪ ಸಮಾನ ಪವಿತ್ರವಾಗಿರಿ. ಮನ್ಸ ವಾಚ ಕರ್ಮಣ ಪವಿತ್ರರಾಗಿರಿ. ತುಮ್ ಬಚ್ಚೆ ಜಾನ್ತೆ ಹೋ ಬ್ರಾಹ್ಮಣ್ ಶ್ರೀಮತ್ ಪರ್. ಈಗ ನಿಮ್ ಮಕ್ಕಳಿಗೆ ಗೊತ್ತಿದೆ. ಏನ್ ಗೊತ್ತಿದೆ ಮಕ್ಕಳಿಗೆ? हम ब्राह्मण श्रीमत पर अपने ही तन मन धन से अपने और सारे विश्व की सेवा कर रहे हैं. ನಾವು ಬ್ರಾಹ್ಮಣರು ಬಾಬೋರ ಶ್ರೀಮತದಂತೆ ನಮ್ಮದೇ ತನು ಮನ ಧನವನ್ನ ಉಪಯೋಗಿಸಿ ನಮ್ಮ ಹಾಗೂ ಇಡೀ ವಿಶ್ವದ ಸೇವೆ ಮಾಡ್ತಾ ಇದ್ದೀವಿ. ಬಾಬೋರ್ ಬಂದಿದರೆ ಭಾರತದಲ್ಲಿ, ನೀವು ಪಾಂಡವರು ಭಾರತವನ್ನು ಸ್ವರ್ಗವನ್ನಾಗಿ ಮಾಡೋ ಸೇವೆ ಮಾಡ್ತಾ ಇದ್ದೀರಿ. ತುಮ್ ಅಪ್ನಾ ಕಾಮ್ ಕರ್ತೆ ಹೋ. ನೀವು ನಿಮ್ ಕೆಲಸ ಮಾಡ್ತಿದ್ದೀರಿ. ಕೊನೆಗೂ ಆಖಿರ್ ವಿಜಯ್ ತೋ ಪಾಂಡವೋಂಕಿ ಹಿ ಹೋನಿ. ವಿಜಯ ಅಂತೂ ನಿಮ್ಮದೇ ನಿಶ್ಚಿತವಾಗಿದೆ. ಇದರಲ್ಲಿ ಯಾವ ಯುದ್ಧದ ಮಾತು ಇಲ್ಲ. ನೀವು ಡಬಲ್ ಅಹಿಂಸಕರು. ಇಲ್ಲಿ ಯಾವುದೇ ಕಾಮ ವಿಕಾರಕ್ಕೆ ವಶ ಆಗೋ ಹಿಂಸೆನೂ ಇಲ್ಲ. ಕ್ರೋಧದಲ್ಲಿ ಯಾರಿಗೆ ಗುಂಡಾರ್ಸೋದೋ ಕತ್ತಿ ಉಪಯೋಗಿಸೋದೋ ಆ ತರ ಕ್ರೋಧದ ಹಿಂಸೆನೂ ಇಲ್ಲ. वायलेंस से कोई भी विश्व पर बादशाही पा नहीं सकते. ಹಿಂಸೆಯಿಂದ ವಿಶ್ವದ ರಾಜ್ಯ ಯಾರು ಪಡ್ಕೊಳಕ್ಕೆ ಸಾಧ್ಯ ಇಲ್ಲ. ಇನ್ನು ನಾಶ ಆಗುತ್ತೆ ಬಿಟ್ರೆ ರಾಜ್ಯ ಯಾರಿಗೂ ಸಿಗೋದಿಲ್ಲ. ಬಾಬಾ ಹೇಳ್ತಾರೆ, ಏ ದೋನೋ ಅಗರ್ ಆಪಸ್ ಮೇ ಮಿಲ್ ಜಾಯೆ ವಿಶ್ವ ಪರ್ ರಾಜ್ಯ ಕರ್ ಸಕ್ತೆ ಹೇ. ಈ ಕ್ರಿಶ್ಚಿಯನ್ಸ್ ಅಲ್ಲೂ ಎರಡು ಪಂಗಡ ಇದೆಯಲ್ಲ, ಅವರು ಏನಾದ್ರೂ ಇಬ್ರು ಒಂದಾದ್ರೆ ಅಥವಾ ಎರಡು ರಾಷ್ಟ್ರದವರು ಒಂದಾದ್ರೆ ವಿಶ್ವ ರಾಜ್ಯ ಆಳ್ಬೋದು. ಆದ್ರೆ ಡ್ರಾಮಾದಲ್ಲಿ ಆ ತರ ಇಲ್ಲ. ಕ್ರಿಶ್ಚಿಯನ್ ಹಿ ಕೃಷ್ಣಪುರಿಗೂ ಹಪ್ ಕಿಯಾ. ಕ್ರಿಶ್ಚಿಯನ್ಸ್ ಕೃಷ್ಣಪುರಿಯನ್ನ ನುಂಗಾಕಿದ್ದಾರೆ. ಅಂದ್ರೆ ಅರ್ಥ ಏನು? ಕೃಷ್ಣನ ರಾಜ್ಯವನ್ನ ಕ್ರೈಸ್ಟ್ ನೋಡಿ, ಬಾಬಾ ಹೇಳ್ತಾರಲ್ಲ, ರಾಶಿ ಹೊಂದುತ್ತೆ. ಕೃಷ್ಣ ರಾಜ್ಯ ಮಾಡ್ತಾನೆ. ಸತ್ಯ ತ್ರೇತಾಯುಗದಲ್ಲಿ ದೇವತೆಗಳ ರಾಜ್ಯ ಇರುತ್ತೆ ನೋಡಿ. ಕ್ರಿಶ್ಚಿಯನ್ಸ್ ಬಂದ ಮೇಲೆ ಇವತ್ತು ಎಲ್ಲ ಕಡೆ
ಕನ್ವರ್ಟ್ ಮಾಡೋದು ಎಲ್ಲದರಲ್ಲೂ ಅವ್ರ ಹತ್ರ ಧನ ಜನ ಎಲ್ಲದೂ ಇದೆ ಅಂತಾರೆ ಬಾಬಾ ಅವರು. ಅಂದ್ರೆ ಅವರೆಲ್ಲ ಒಂದಾದ್ರೆ ರಾಜ್ಯ ಮಾಡ್ಬೋದು, ಆದ್ರೆ ಡ್ರಾಮಾದಲ್ಲಿ ಲಾ ಇಲ್ಲ. ಅಸಲ್ ಭಾರತ ಶ್ರೀ ಕೃಷ್ಣಪುರಿ ಇತ್ತು. ಲಡ್ಕರ್ ಬಾದಶಾಹಿ ಬಹು धन ले गए और फिर धन वापस होता जाता और तुम विश्व के मालिक बन जाते हो. ಪರಸ್ಪರ ಯುದ್ಧ ಮಾಡಿದ್ರು ನೋಡಿ, ಬ್ರಿಟಿಷರು ಬಂದ್ರು, ಯಾರೆಲ್ಲ ಬಂದ್ರು, ಎಲ್ಲ ಸಂಪತ್ತೆಲ್ಲ ಲೂಟಿ ಮಾಡ್ಕೊಂಡು ಹೋದ್ರು. ಯಾರ್ಯಾರು ಲೂಟಿ ಮಾಡಿದ್ರು ಇತಿಹಾಸ ಇದೆ. ಬಾಬಾ ಹೇಳ್ತಾರೆ ಅವರೆಲ್ಲ ವಾಪಸ್ ಕೊಡ್ಬೇಕು. ಇವಾಗೆಲ್ಲ ಸಾಲ ಅನ್ನೋ ರೂಪದಲ್ಲಿ ವಾಪಸ್ ಕೊಡ್ತಾರೆ. ಆಮೇಲೆ ನೀವೇ ಪುನಃ ವಿಶ್ವಕ್ಕೆ ಮಾಲೀಕರಾಗ್ತೀರಿ. ಬಾಬಾ ಅವರು ಎಷ್ಟೊಂದು ಯುಕ್ತಿಯನ್ನ ತಿಳಿಸ್ಕೊಡ್ತಾರೆ ಮಕ್ಕಳಿಗೆ. उन्होंने ही तुम्हारा राज्य छीना है, फिर आपस में लड़ते हैं और विश्व के मालिक तुम बन जाते हो. ನಿಮ್ ರಾಜ್ಯವನ್ನ ಕಿತ್ಕೊಂಡಿರೋರು ಅವರೇ, ನಿಮ್ ಸಂಪತ್ತೆಲ್ಲ ಲೂಟಿ ಮಾಡಿರೋರು ಅವರೇ. ಆಮೇಲೆ ಅವರವರೇ ಒಡೆದಾಡಿ ಸಾಯ್ತಾರೆ. ವಿಶ್ವದ ಮಾಲೀಕತ್ವದ ಬೆಣ್ಣೆ ನೀವು ಮಕ್ಕಳಿಗೆ ಸಿಗುತ್ತೆ. ಎಷ್ಟು ದೊಡ್ಡ ರಾಜ್ಯ ಭಾಗ್ಯ ಸಿಗುತ್ತೆ. ಆದ್ರೆ ಮೆಹನತ್ ಸಿರಫ್ ಇಸ್ಮೇ ಹಿ, ಪರಿಶ್ರಮ ಇರೋದು ಇದರಲ್ಲಿ. ಯಾವುದ್ರಲ್ಲಿ? ಬಾಬಾ ಅವ್ರ ನೆನಪು ಮಾಡ್ತಾ ಹೋಗಿ ನಿಮ್ಮ ಆಸ್ತಿಯನ್ನ ತಗೊಳ್ಳಿ. ಇಸ್ಮೆ ತಂಗ್ ನಹಿ ಹೋನಾ ಚಾಹಿ, ಇದರಲ್ಲಿ ಬೇಸರ ಮಾಡ್ಕೊಳ್ಳೋದು ಬೇಜಾರು ಮಾಡ್ಕೊಳ್ಳೋ ಮಾತೇನಿಲ್ಲ. ಎಷ್ಟು ಅಂತ ಬಾಬಾ ಅವ್ರ ನೆನಪು ಮಾಡೋದು ಅಂತ ಮಾಡಿದಷ್ಟು ಆತ್ಮಕ್ಕೆ ಆನಂದ ಆಗುತ್ತೆ, ಖುಷಿ ಆಗುತ್ತೆ, ಶಕ್ತಿ ಸಿಗುತ್ತೆ. ಇದರಲ್ಲಿ ಬೇಸತ್ಕೊಳ್ಳೋ ಮಾತೇನೂ ಇಲ್ಲ. ಅಚ್ಚ ಮಧುರ, ಅತಿ ಮಧುರ. ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪು ಹಾಗೂ ಶುಭೋದಯ. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಬೇರೆ ಎಲ್ಲ ಮಾತುಗಳನ್ನ ಬಿಟ್ಟು ಜ್ಞಾನ ದಾನ ಕರ್ನ, ಜ್ಞಾನ ದಾನ ಮಾಡಿ ಕರುಣಾ ಹೃದಯಿಗಳಾಗಿ, ಜ್ಞಾನಿ ಯೋಗಿಗಳಾಗಿ. ಯಾಕೆಂದ್ರೆ ದಾನ ಮಾಡೋದು ಅಂದ್ರೆ ಇಲ್ಲಿ ಬಾಬಾ ಹೇಳಿದ್ದನ್ನು ತಗೊಂಡೋಗಿ ಇನ್ನೊಬ್ರಿಗೆ ಹೇಳ್ಬಿಡೋದಲ್ಲ. ಜ್ಞಾನಿ ಯೋಗಿಗಳಾಗಿ ನೀವು ನಿಮ್ಮಲ್ಲಿರೋ ಅವಗುಣಗಳನ್ನ ತೆಗೆದು ಹಾಕೋ ಪುರುಷಾರ್ಥ ಮಾಡಿ. ದೂಸರೋಂಕೋ ನೈ ದೇಖ್ನಾ ಹೈ. ಸರ್ವಿಸ್ ಫೀಲ್ಡ್ ಅಲ್ಲಿ ಪುರುಷಾರ್ಥದ ಸಾಧನೆಯಲ್ಲಿ ಬೇರೆಯವರನ್ನ ನೋಡ್ಬೇಡಿ. ಬೇರೆಯವರನ್ನ ನೋಡೋದು ಬೀಳೋದು ಗ್ಯಾರಂಟಿ. ನಮಗೆ ನೋಡಕ್ ಇಬ್ಬರಿಗೆ ಅವಕಾಶ ಕೊಟ್ಟಿದ್ದಾರೆ, ಅದರಲ್ಲೂ ಮುಖ್ಯವಾಗಿ ಒಬ್ಬರಿಗೆ. ಸಿ ಫಾದರ್ ಫಾಲೋ ಫಾದರ್. ಅದರಿಂದ ಬೇರೆಯವರನ್ನ ನೋಡ್ಬೇಡಿ. ಅವ್ರೇನ್ ಸರ್ವಿಸ್ ಮಾಡ್ತಾರೆ, ಇವ್ರೇನ್ ಸರ್ವಿಸ್ ಮಾಡ್ತಾರೆ, ಅವ್ರು ಅಷ್ಟು ವರ್ಷ ಆಯ್ತು. ಯಾರು ತಗೊಂಡು ಏನಾಗ್ಬೇಕೀಗ? ಬಾಬೋರ್ ಹತ್ರ ನಾವು ಬಂದಿದೀವಿ, ನಮ್ಮನ್ನ ನೋಡ್ಕೊಳಕ್ಕೆ, ನಮ್ಮ ಕಲ್ಯಾಣ ಮಾಡ್ಕೊಳಕ್ ಬಂದಿದೀವಿ. ಆದ್ದರಿಂದ ನೀವು ಬೇರೆಯವರನ್ನ ನೋಡ್ಬೇಡಿ, ನಿಮ್ಮಲ್ಲಿರೋ ಅವಗುಣಗಳನ್ನ ತೆಗೆದು ಹಾಕಕ್ಕೆ ನೀವು ಪುರುಷಾರ್ಥ ಮಾಡಿ. ಎರಡನೇದು, ತನ್ನ ಸ್ವಭಾವ ಬಹಳ ಮಧುರ ಮಾಡ್ಕೊಳ್ಬೇಕು. ಎಲ್ಲರ ಪ್ರತಿ ಪ್ರೀತಿಯ ದೃಷ್ಟಿ ಇಟ್ಕೊಳ್ಳಿ, ಪ್ರೀತಿಯ ದೃಷ್ಟಿ ಇಟ್ಕೊಳ್ಳಿ, ಮಧುರವಾದ ದೃಷ್ಟಿ ಇಟ್ಕೊಳ್ಳಿ. ಯಾರಿಗೂ ದುಃಖ ಕೊಡಬೇಡಿ. ಕರ್ಮೇಂದ್ರಿಯ ಜೀತಾಗಿ. ದುಃಖ ಕೊಟ್ರೆ ದುಃಖಿಗಳಾಗಿ ಸಾಯ್ಬೇಕಾಗುತ್ತೆ ಅಂದ್ರೆ ಬಾಬಾ ಅವರು. ದುಃಖ ಯಾರಿಗೂ ಕೊಡಬೇಡಿ, ಕರ್ಮೇಂದ್ರಿಯ ಜೀತಾಗಿ. ವರದಾನ. ಸಂಪೂರ್ಣ ಸಮರ್ಪಣೆಯ ವಿಧಿಯಿಂದ ಸರ್ವಗುಣ ಸಂಪನ್ನರಾಗೋ ಪುರುಷಾರ್ಥ ಮಾಡೋರೆ ಸದಾ विजयी भव. संपूर्ण समर्पण उसे कहा जाता जिसके संकल्प में भी बॉडी कॉन्शियस न हो. ಸಂಪೂರ್ಣ ಸಮರ್ಪಣೆ ಅಂತ ಯಾರಿಗೆ ಹೇಳಲಾಗುತ್ತೆ, ಯಾವುದಕ್ಕೆ ಹೇಳಲಾಗುತ್ತೆ ಅಂದ್ರೆ ಯಾರಿಗೆ ಸಂಕಲ್ಪ ಮಾತ್ರದಲ್ಲೂ ದೇಹಾಭಿಮಾನ ಇಲ್ಲ, ಸಂಕಲ್ಪ ಮಾತ್ರದಲ್ಲೂ ಬಾಡಿ ಕಾನ್ಶಿಯಸ್ ಇರಬಾರ್ದು. अपने देह का बान भी अर्पण कर देना, मैं फलानी हूं, संकल्प भी अर्पण कर. संपूर्ण समर्पण होने वाले सर्व गुणों में संपन्न बनते हैं. ತನ್ನ ದೇಹ ಬಾನವನ್ನು ಅರ್ಪಣೆ ಮಾಡಿ, ನಾನು ಇಂಥವರು ಅನ್ನೋ ತನ್ನ ಪಾತ್ರವನ್ನ ನಾನು ಅಂತ ತಿಳ್ಕೊಂಡಿರೋದಿದೆಯಲ್ಲ, ಈ ಸಂಕಲ್ಪವನ್ನು ಅರ್ಪಣೆ ಮಾಡಿ ಸಂಪೂರ್ಣ ಸಮರ್ಪಣೆ ಆಗವ್ರೆ ಸರ್ವ ಗುಣಗಳಿಂದ ಸಂಪನ್ನರಾಗ್ತಾರೆ. ಉನ್ಮೆ ಕೋಯಿ ಬಿ ಗುಣ ಕಿ ಕಮಿ ನಹಿ ರಹತಿ ಹೈ. ಅವರಲ್ಲಿ ಯಾವುದೇ ಗುಣಗಳ ಕಡಿಮೆ ಇರೋದಿಲ್ಲ. ಯಾಕಿರಲ್ಲ? ಅವ್ರಿಗೆ ಸಂಕಲ್ಪದಲ್ಲೂ ಬಾಡಿ ಕಾನ್ಶಿಯಸ್ ಇಲ್ಲ, ಅದಕ್ಕೋಸ್ಕರ ಅವರಲ್ಲಿ ಯಾವ ಗುಣದ ಕಡಿಮೆನೂ ಇರಲ್ಲ.
ಯಾರು ಸರ್ವ ಸಮರ್ಪಣೆಯಾಗಿ ಸರ್ವ ಗುಣ ಸಂಪನ್ನರು ಸಂಪೂರ್ಣರಾಗೋ ಲಕ್ಷ್ಯ ಇಟ್ಕೊಳ್ತಾರೋ, ऐसे पुरुषार्थियों को बाप दादा सदा विजयी भव का वरदान देते हैं. ಇಂತಹ ಮಕ್ಕಳಿಗೆ, ಇಂತಹ ಪುರುಷಾರ್ಥಿಗಳಿಗೆ ಬಾಪ್ ದಾದವರು ಸದಾ ವಿಜಯೀ ಭವದ ವರದಾನವನ್ನ ಕೊಡ್ತಾರೆ. ಯಾರಿಗೆ? ಸಂಪೂರ್ಣ ಸಮರ್ಪಣೆ, ಸಂಕಲ್ಪದಲ್ಲೂ ದೇಹ ಬಾನ ಇಲ್ಲದೆ ಇರೋದು, ನಾನು ಇಂಥವ್ರು ಅನ್ನೋ ದೇಹದ ಅಭಿಮಾನದ ಸ್ಮೃತಿ ಸಂಕಲ್ಪದಲ್ಲೂ ಇಲ್ಲದೆ ಇದ್ರೆ ಹೇಳೋದು ಸಂಪೂರ್ಣ ಸಮರ್ಪಣೆ. ಅವರೇ ಆ ವಿಧಿಯಿಂದನೇ ಸರ್ವಗುಣ ಸಂಪನ್ನರಾಗ್ತಾರೆ. ಆ ತರ ಪುರುಷಾರ್ಥ ಮಾಡೋರಿಗೆ ಬಾಬವರು ಸದಾ ವಿಜಯೀ ಭವದ ವರದಾನ ಕೊಡ್ತಾರೆ. स्लोगन, मन को वश में करने वाला ही मन मनाಭವ रह सकता है. ಯಾರು ಮನಸ್ಸನ್ನ ತನ್ನ ವಶದಲ್ಲಿ ಇಟ್ಕೊಳ್ತಾರೋ ಅವರೇ ಮನಾಭವ ಆಗ್ಲಿಕ್ಕೆ ಸಾಧ್ಯ. ಅವ್ಯಕ್ತ ಇಶಾರೆ, ಅಪವಿತ್ರತೆಯ ಬೀಜವನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಪವಿತ್ರರಾಗಿ. ಪವಿತ್ರತೆ ಹಾಗೂ ಅಪವಿತ್ರತೆಗೆ ಕಾರಣ ಸ್ಮೃತಿ. ಪವಿತ್ರರಾಗ್ಲಿಕ್ಕೆ ಕಾರಣನೂ ಸ್ಮೃತಿ, अपवित्रराग्लिक कारणनो स्मृति. जब स्मृति रहती है देवी है तो स्मृति दृष्टि वृत्ति को पवित्र बनाती है, और जब स्मृति है फीमेल है तो वह स्मृति वृत्ति और दृष्टि को अपवित्रता की तरफ खींचती है. ಬಾಬೆ ಹೇಳ್ತಾರೆ ನೋಡಿ, ಸ್ಮೃತಿ ಇದೆ ನೋಡಿ, ಒಂದು ಸ್ತ್ರೀನೇ ದೇವತಾ ಸ್ವರೂಪದಲ್ಲಿ ನೋಡಿದ್ರೆ ಯಾವ ದೃಷ್ಟಿ, ಅದೇ ಸಾಮಾನ್ಯವಾದ ಸ್ತ್ರೀ ಅನ್ನೋ ಸ್ವರೂಪದಲ್ಲಿ ನೋಡಿದ್ರೆ ದೃಷ್ಟಿ ಏನಾಗುತ್ತೆ. ಯಾವಾಗ ಸ್ಮೃತಿ ಇರುತ್ತೆ ಇವರು ದೇವಿ ಅನ್ನೋ ಸ್ಮೃತಿ ಇದ್ರೆ ಆ ದೃಷ್ಟಿ ವೃತ್ತಿ ಎಲ್ಲವೂ ಪವಿತ್ರವಾಗಿರುತ್ತೆ. ಅದೇ ಯಾವಾಗ ಸ್ಮೃತಿ ಇರುತ್ತೆ ಇವಳು ಸ್ತ್ರೀ ಅಂತ, ಆವಾಗ ಸ್ಮೃತಿ ವೃತ್ತಿ ದೃಷ್ಟಿ ಅಪವಿತ್ರತೆ ಕಡೆ ಎಳಿ, ದೇಹಾಭಿಮಾನ. वहां रूप को देखेंगे और वहां रूहानियत को देखेंगे. ದೇಹಾಭಿಮಾನದಲ್ಲಿ ಸಾಮಾನ್ಯ ಸ್ತ್ರೀ ಅಂತ ನೋಡಿದ್ರೆ ರೂಪ ನೋಡ್ತಾರೆ, ಚರ್ಮದ ಒದಕೆ ನೋಡ್ತಾರೆ. ಆದ್ರೆ ಎಲ್ಲಿ ಇವರು ದೇವಿ ಅಂತ ನೋಡ್ತಾರೋ ಆ ದೇವಿಯಲ್ಲಿರೋ ಆತ್ಮೀಯತೆಯನ್ನ ನೋಡ್ತಾರೆ. ಇದೆರಡಕ್ಕೂ ಕಾರಣ ಸ್ಮೃತಿ. ಹೇಗೆ ರಾಮಕೃಷ್ಣ ಪರಮಹಂಸರ ಬಗ್ಗೆ ಹೇಳ್ತಾರೆ, ತನ್ನ ಪತ್ನಿ ಶಾರದಾ ದೇವಿಯನ್ನು ಮಾತೃ ಸ್ವರೂಪದಲ್ಲಿ ನೋಡಿದ್ರು. ಆತರ ಅನೇಕ ಉದಾಹರಣೆಗಳಿದೆ. ಬ್ರಹ್ಮ ಬಾಬೋರ್ದೇ ತಗೊಳ್ಳಿ, ಅಥವಾ ಪ್ರಾಕ್ಟಿಕಲ್ ಇವತ್ತು ಬ್ರಾಹ್ಮಣರದ ಅನೇಕ ಆತ್ಮಗಳ ಉದಾಹರಣೆ ಇದ್ದಾರೆ. ಸ್ಮೃತಿ ಬಾಬೋರ್ ನಮ್ಮ ಪರಿವರ್ತನೆ ಮಾಡದೆ ಸ್ಮೃತಿ ಪರಿವರ್ತನೆ. ಸ್ಮೃತಿ ಪರಿವರ್ತನೆ ಆದ್ರೆ ವೃತ್ತಿ ದೃಷ್ಟಿ ಎಲ್ಲವೂ ಪರಿವರ್ತನೆ ಆಗುತ್ತೆ. ಆದ್ದರಿಂದ ಯಾರನ್ನು ಸ್ತ್ರೀ ನಾರಿ ಆ ಸ್ವರೂಪದಲ್ಲ ದೇವಿ ಸ್ವರೂಪದಲ್ಲಿ ನೋಡಿ. ಸ್ಮೃತಿ ಚೇಂಜ್ ಆದ್ರೆ ಎಲ್ಲದೂ ಚೇಂಜ್ ಆಗುತ್ತೆ. ನಾವು ಹೇಳ್ತಾರೆ ರೂಪ ನೋಡಿದ್ರೆ ದೇಹಾಭಿಮಾನ, ಆತ್ಮೀಯತೆ ನೋಡಿದ್ರೆ ಆತ್ಮಾಭಿಮಾನ. ಅಂದ್ರೆ ಬಾಬೋರ್ ಈ ತಿಂಗಳು ಅಪವಿತ್ರತೆಯ ಬೀಜ, ಬೀಜ ಅಂದ್ರೆ ಒಂದು ಸಣ್ಣದು ಇರಬಾರ್ದು ಅಪವಿತ್ರತೆ, ಅದನ್ನ ಸಂಪೂರ್ಣ ಸಮಾಪ್ತಿ ಮಾಡಿ ಸ್ವಚ್ಛ ಪವಿತ್ರರಾಗ್ಬೇಕಂದ್ರೆ ನಿಮ್ಮ ಸ್ಮೃತಿಯನ್ನ ಪರಿವರ್ತನೆ ಮಾಡಿ. ಸ್ಮೃತಿ ಪರಿವರ್ತನೆ ಆದ್ರೆ ಸಹಜವಾಗಿ ಎಲ್ಲದರ ಪರಿವರ್ತನೆ ಬರುತ್ತೆ. ಓಂ ಶಾಂತಿ. शिव परमात्मा परंज्योति शिव परमात्मा परंज्योति शिव परमात्मा ज्ञान सागरा परमात्मा ज्ञान सागरा परमात्मा शांति सागरा परमात्मा शांति सागरा परमात्मा परमपिता शिव परमात्मा परमपिता शिव परमात्मा परंज्योति शिव परमात्मा परंज्योति
ज्योति शिव परमात्मा सद्गुरु शिक्षक बाबा नीनु सद्गुरु शिक्षक बाबा नीनु बालक नानु पालक नीनु बालक नानु पालक नीनु सद्गुरु शिक्षक बाबा नीनु ಮೂರು ಲೋಕಗಳ ಒಡೆಯನು ನೀನು ಮೂರು ಲೋಕಗಳ ಒಡೆಯನು ನೀನು ಪತಿತನು ನಾನು ಪಾವನ ನೀನು ಪತಿತನು ನಾನು ಪಾವನ ನೀನು ಪರಮ ಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ ಶಿವ ಪರಮಾತ್ಮ ಜ್ಞಾನ ಸಾಗರ ಪರಮಾತ್ಮ ಶಾಂತಿ ಸಾಗರ ಪರಮಾತ್ಮ ಪರಮ ಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ ಶಿವ ಪರಮಾತ್ಮ ಸಖನು ನೀನು ಸಾಥಿಯು ನೀನು ಸಖನು ನೀನು ಸಾಥಿಯು ನೀನು ರಕ್ಷಕರಿಗೆಲ್ಲ ರಕ್ಷಕ ನೀನು ರಕ್ಷಕರಿಗೆಲ್ಲ ರಕ್ಷಕ ನೀನು ಸಖನು ನೀನು ಸಾಥಿಯು ನೀನು ಸಖನು ನೀನು ಸಾಥಿಯು ನೀನು ಜನನಿ ಜನಕ ಸಕಲವು ನೀನು ಜನನಿ ಜನಕ ಸಕಲವು ನೀನು ಬಂಧುವು ನೀನು ಸಿಂಧುವು ನೀನು ಬಂಧುವು ನೀನು ಸಿಂಧುವು ನೀನು ಪರಮ ಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ ಶಿವ ಪರಮಾತ್ಮ ಜ್ಞಾನ ಸಾಗರ ಪರಮಾತ್ಮ ಶಾಂತಿ ಸಾಗರ ಪರಮಾತ್ಮ ಪರಮ ಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ ಶಿವ ಪರಮಾತ್ಮ सकल संबंध संसार नीनु सुखकर शुभकर बाबा नीनु सकल संबंध संसार नीनु सुखकर शुभकर बाबा नीनु सकल संबंध संसार नीनु सुखकर शुभकर बाबा नीनु ತಂದಿಹೆ ವರಗಳ ಮಾಲೆಯ ನೀನು
ಮಂಗಳಕರ ವರದಾನಿಯು ನೀನು. परमपिता शिव परमात्मा परञ्ज्योति शिव परमात्मा. परमपिता शिव परमात्मा परञ्ज्योति शिव परमात्मा. ज्ञानसागरा परमात्मा शान्तिसागरा परमात्मा. ज्ञानसागरा परमात्मा शान्तिसागरा परमात्मा. परमपिता शिव परमात्मा परञ्ज्योति शिव परमात्मा. परमपिता शिव परमात्मा परञ्ज्योति शिव परमात्मा. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು. ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು. ಶಿವನ ಧ್ಯಾನವ ಮಾಡುತ್ತಿರು ನೀ ಬರುವುದು ಪುಣ್ಯದ ಮಂಗಳ ಬೆಳಕು. ಶಿವನ ಧ್ಯಾನವ ಮಾಡುತ್ತಿರು ನೀ ಬರುವುದು ಪುಣ್ಯದ ಮಂಗಳ ಬೆಳಕು. ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು. ಅಂತರಂಗದಿ ಬೆಳಗಿಸು ಜ್ಯೋತಿಯ. ಯಾರು ನೀ ಎಲ್ಲಿಂದ ಬಂದೆ ಎಂಬ ಮರ್ಮವ ತಿಳಿ ನೀ ಆತ್ಮ. ಯಾರು ನೀ ಎಲ್ಲಿಂದ ಬಂದೆ ಎಂಬ ಮರ್ಮವ ತಿಳಿ ನೀ ಆತ್ಮ. ರಾಜಯೋಗದಿ ಅರಿ ನಿನ್ನ ತಂದೆಯ. ರಾಜಯೋಗದಿ ಅರಿ ನಿನ್ನ ತಂದೆಯ. ಯೋಗದಿ ನಡೆದು ಪಡೆ ನಿನ್ನಾಸ್ತಿಯ. ಯೋಗದಿ ನಡೆದು ಪಡೆ ನಿನ್ನಾಸ್ತಿಯ. ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು. ಶಿವನ ಧ್ಯಾನವ ಮಾಡುತ್ತಿರು ನೀ ಬರುವುದು ಪುಣ್ಯದ ಮಂಗಳ ಬೆಳಕು. ಅಂತರಂಗದಿ ಬೆಳಗಿಸು ಜ್ಯೋತಿಯ. ದೇಹದಿ ದೂರದ ಆತ್ಮನಿನಾಗು
ತಂದೆಯ ಪ್ರೀತಿಯ ಕಂದನಿನಾರು. ದೇಹದಿ ದೂರದ ಆತ್ಮನಿನಾರು.